ಹಾವಡಿಗನು ಹಾವಡಿಗನು ತುಂಗಿ ಓದುತ್ತ ಹಾವ ಹುಡುಕುತ್ತ ತುಂಗಿ ಓದುತ್ತ ಹಾವ ಹುಡುಕುತ್ತ ಎಲ್ಲ ಕಡೆ ಬಸ್ ಅಂತ ಉಂಟು ಬೆಲ್ಲುಂಟು ಅಂತ ಗೊತ್ತಾಗುದಿಲ್ಲ ಹಾವು ತುಂಗಿ ಓದುತ್ತ ಹಾವ ಹುಡುಕುತ್ತ ಹರಸುತ್ತ ಸರ್ಪನ ಹಿಡಿಯುವೆನೆಂಬ ಹರಸುತ್ತ ಸರ್ಪನ ಹಿಡಿಯುವೆನೆಂಬ ರಂಗಿನೊಳಗಿರುವೆನು ಹಾವಡಿಗನು ತುಂಗಿ ಓದುತ್ತ ಹಾವ ಹುಡುಕುತ್ತ ಎಂತದ್ದು ಎಳೆಯುವುದಲ್ಲ ಓಡಿಸುವುದು ನಿಮಗೆ ಎಳೆದ ಕಣ್ಣಾಯ್ತಾ ನಮ್ಮ ಟೆಲಿವಿಷನ್ ನಮಗೆ ಬೆಳಗ್ಗೆಯಿಂದ ಶುರು ಮಾಡಿದ್ದೆ ಕೂರ್ಸಿ ಸಾಕಾಗಿ ಹೋಯ್ತು ನನಗೆ ಒಂದಾದ್ರೂ ಉಂಟ ಮರ ಗ್ರಾಚಾರ ಇವತ್ತು ಎಂತ ನಮಸ್ಕಾರ ನಮಸ್ಕಾರ ನಾವೇನು ಗೊತ್ತಾಯ್ತಾ ಇಲ್ಲ ಗೊತ್ತಾಗಲಿಲ್ಲ ಹಾವಾಡಿಗರು ದೇವಡಿಗ ದೇವಡಿಗ ಸುದ್ದಿ ಹೇಳ್ಬೇಡಿ ನೀವು ಹಾವಾಡಿಗರು ನಾವು. ಹಾವಡಿಗ ಹಾವಾಡಿಗರು ಹಾ ಹೆಸರು ಗೊತ್ತಾಯ್ತಾ ಇಲ್ಲ ಇಲ್ಲ ಕೊರಚ ಕೊರಜೆ ಕೊರಜೆ ಅಲ್ಲ ನಾನು ಕೊರಜೆ ಶಿವಣ್ಣ ಯಾರು ಹೇಳಿ ನೋಡು ನೀವು ಕೊರಚ ಅಂತ ಕೊರಚ ಏನು ಮಾಡುವ ಹೇಳಿ ಸ್ವಾಮಿ ಹಾ ನಮ್ಮ ಉದ್ಯೋಗ ಹಾವನ್ನು ಹಿಡಿಯುವುದು ಹಾವಿಡು ಹಲ್ಲನ್ನು ಕೇಳುವುದು ಮನೆ ಮನೆ ಆಡಿಸುವುದು ಬೆಳಗಿನ ಸಂಜೆವರೆಗೆ ತಿರುಗಾಟ ಮಾಡಿ ಮಾಡಿ ಸಾಕಾಗಿ ಹೋಯ್ತು ಅಂತ ಹೌದಾ ಒಂದೇ ಒಂದು ಹಾವು ಸಿಗ್ಲಿಲ್ಲ ಮನೆಯದೆ ಹಾವೇ ಇಲ್ವಾ ಹಾಗಂತ ಹಾವು ಮೊದ್ಲಿತ್ತು ಮೊದ್ಲಿತ್ತ ಮೊದ್ಲು ಸುಬ್ರಹ್ಮಣ್ಯ ಇತ್ತು ಹಾ ಈಗ ಸುಬ್ರಹ್ಮಣ್ಯ ಇಲ್ಲ ಹಾ ಎಂತಾಯ್ತು ಸುಬ್ರಹ್ಮಣ್ಯ ಹೋಯ್ತಲ್ಲ ಅಂದ್ರೆ ವಯಸ್ಸಾಯ್ತು ವಯಸ್ಸು ಹಾ ಹಾ ಈಗ ಒಂದು ಹಾವುಂಟು ಯಾವ್ದು ಭಾರಿ ಚುರುಕು ಯಾವ್ದು ಕೈ ಸಿಗುವುದಿಲ್ಲ ಯಾವ್ದು ಕೃಷ್ಣ ಸರ್ಪ ಕೈಗೆ ಬಹಳ ಕಷ್ಟ ಸಣ್ಣದಲ್ಲ ಸಣ್ಣದಷ್ಟೇ 10 ವರ್ಷ ಬುಸ್ ಚುಂಟ ಹರಿಯೋದು ಚುಮುಡ್ಕಾರ ಆಗ್ತದೆ ಹಾಗಾಗಿ ಇನ್ನೊಂದು ಹಾವು ಬೇಕು ಅಂತ ಹುಡುಕ್ತಾ ಇದ್ದೆ ಹಾ ಯಾವುದು ಸರ್ಪವೇ ಆಗ್ಬೇಕು ನಮಗೆ ಹೌದಾ ಅನುಕೂಲವೇ ಹಾವು ಹಿಡಿಲಿಕ್ಕೆ ಒಂದೆರಡು ಹಾವಲ್ಲ ಎಂತೆಂತದ್ದು ಸುಳ್ಳಲ್ಲ ನೀವು ಎಂತೆಲ್ಲ ಹಾವು ಹಿಡ್ತೀರಿ ಯಾವ್ಯಾವ ಹಾವು ಕೇಳ್ತೀರ ನೀವು ಸರ್ಪ ಕಾಳಿಂಗ ಸರ್ಪ ಕುದ್ರಾಳ ಕುಂಟು ಕುದ್ರಾಳ ನೈಬ ನೈಬ ಆಮೇಲೆ ಕ್ಯಾರಿ ಕ್ಯಾರಿ ಹೈಸರ ನಮ್ಮದಿಗೆ ನಿಮ್ಮದ್ರಲ್ಲಿ ಕ್ಯಾರಿ ನಮ್ಮ ಹೈಸರ ಆಮೇಲೆ ಒಳ್ಳೆ ಹೊಗಲ ಒಗಲ ಸೊಕ್ಕೊಳ್ಳೆ ಆಮೇಲೆ ಕುಂಟು ಕುದ್ರಳ ಆಮೇಲೆ ಇನ್ನೊಂದು ಉಂಟು ಕನ್ನಡಿ ಹಾವು ಬಿಲ್ಮುರಿಯ ಬಿಲ್ಮುರಿಯ ಬಿಲ್ಮುರಿ ಅಂದ್ರೆ ಏನು ಬಹಳ ವಿಶೇಷ ಹಾವು ಅದು ಆ ಹಾವು ಕಚ್ಚಿದ್ರೆ ಮನುಷ್ಯನಿಗೆ ಬಿಲ್ ಮುರಿದ್ರೊಳಗೆ ಅವು ಸಾಯ್ತಾರೆ ಮತ್ತೊಂದು ಇತ್ತಲ್ಲ ಕಡಬಾಳಕ ಕಡಬಾಳ ಕಡಬಳಿಯಗಳದ ಹಾವು ಕಡಂಬಳಕ ಅದೇ ಕಡಂಬಳಕ ಅದೇ ಮತ್ತೊಂದು ಹಸಿ ಹಾವು ಹೌದು ಪಡಿಗಲ ಅದು ಹಸಿರು ಹಾವು ಎಲೆ ಹಾವು ಹೇಳ್ತೇವೆ ನಾವು ಅದು ಬಹಳ ಒಳ್ಳೇದು ಈ ಕೋಳಿ ಅಂಕಕ್ಕೆ ಹೋಗುವವರು ಎಲೆ ಹಾವನ್ನ ಹಿಡಿದು ಕಿಸಿ ಹಾಕೊಂಡು ಹೋಗ್ಬೇಕಂತ ಆವತ್ತು ಅವರಿಗೆ ಗೆಲುವು ಪ್ರಶ್ನೆ ಇಲ್ಲ ಎಷ್ಟೇ ಬರ್ಲಿ ಕೋಳಿ ಅವ್ರಿಗೆ ಗೆಲುವು ಎಲ್ಲ ಚೀಲ ತುಂಬುದೇ ಆದ್ರೆ ಈ ಹಾವು ಮುಸಕ್ಕೆ ಯಾರಿಗೂ ಹೋದ್ರೆ ಇವ್ರು ಕೋಳಿ ಹೋಯ್ತು ಅವ್ರು ಹೊರಗೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಒಳಗೆ ಇಟ್ಕೊಂಡ್ರೆ ಆ ಕೋಳಿ ಗೆಲ್ತದೆ ಇಲ್ಲ ಹೋಗ್ತದೆ ಈ ಜಾತಿ ಹಾವು ಹೆಪ್ಪ ಹಾವು ಎಂತೆಂತ ಹಾವು ಹಿಡ್ದವ ನಾನು ಸ್ವಾಮಿ ಉದ್ಯೋಗ ನಮ್ಗೆ ಏನ್ ಮಾಡ್ಲಿಕ್ಕಿಲ್ಲ ಆದ್ರೆ ಏನ್ ಮಾಡುವ ಈಗ ಒಂದು ಚುರುಕಿನ ಹಾವು ಬೇಕು ಅಂತ ಹುಡುಕ್ತಾ ಇದ್ದೆ ಹಾವು ಸಿಗ್ತೇ ಇಲ್ಲ ಆದ್ರೆ ಬಂದು ಎಲ್ಲಿಗಿದೆ ಈಗ ಎಲ್ಲಿ ಬಂದ್ರಿ ಶರಾವತಿ ತೀರ
ಅಲ್ಲಿ ಬಂದ್ರ ಹೌದೌದೌದೌದು. ಈ ಹೊಳೆ ಬದಲೆಲ್ಲ ಹಾವಿರುತ್ತಾ? ಹೊಳೆ ಬದಿಯಲ್ಲಿ ಸೊಕ್ಕೊಳ್ಳೆ ಇರ್ತವೆ, ಹಾ ಅವಲ ಪ್ರಯೋಜನ ಇಲ್ಲ. ಅದೇ. ನನಗೆ ಸರ್ಪವೇ ಆಗ್ಬೇಕು ನೋಡಿ. ಅಲ್ಲ ಹಾಗಾಗಿ ಹುಡುಕ್ತಾ ಹೊಟ್ಟು ನೋಡುವ, ಒಳ್ಳೆದು. ಇದ್ರಲ್ಲೇ ಮುಂದೆ ಹೋಗ್ತೆ ಮುಂಗಿ ಊತ್ತ ನೋಡುವ. ಮಾಡಿದ್ ಮರ ಅಲ್ಲ. ಹೊಯ್, ಇದೆಲ್ಲೋ ಪುಸು ಪುಸು ಅಂದಾಗ ಉಂಟು, ಇದೆಲ್ಲೋ ಹಾವು ಉಂಟು ಮಾತ್ರ. ಕಡಿ. ಅಂತೂ ಹಿಡ್ದೇ ಬಿಟ್ಟಿಲ್ಲ ಮರೆ. ನೋಡಿ ಮುತ್ತಿಗೆ ಹಿಡಿದಂತೆ ಹೇಳತ್ತೆ. ಒತ್ತು ಸಾಯ್ತದೆ. ಈಗಲೇ ನೆಟ್ಟಗಾಗಿ ಸಾವುದೇ ಅವಾಗ. ಅಲ್ಲ ಎಂತ ಎಂತ ಕೊಂದಿಯ ಮರೆ ಅಂತ ಕಡ್ಡಿ ಕಣಗೈತಲ್ಲ. ಕೊಲ್ಲಿಲ್ಲ, ಮುತ್ತಿಗೆ ತಲೆ ಹಿಡುತ್ತೇ ಇಲ್ವಾ, ಹಾ. ನೆಟ್ಟಗೆ ಐತ್ ನೋಡಿ. ಅಂದ್ರೆ ಅದಕ್ಕೆ ಉಸಿರು ಕಟ್ತಾ ಉಂಟು ಈಗ. ಬಾಲೆಲ್ಲ ಅಲ್ಲರ್ಸೋದಿಲ್ಲ ಅಲ್ಲದೆ. ಅಲ್ಲೇ ಕುತ್ತಿಗೆ ಹಿಡಿದ್ಮೇಲೆ ಕತೆ ಮುಗಿತಾ ಇದ್ರದ್ದು. ಹಾಗಂತ ಗಟ್ಟಿ ಗೊತ್ತು ಹೋಗಿಲ್ಲ, ಸಾಯ್ತದೆ. ನಾನು ಬಿಟ್ರೆ ನಾ ಸಾಯ್ತೇನೆ, ಒತ್ತರೆ ಅದು ಸಾಯ್ತದೆ. ಬಿಟ್ರೆ ನಾ ಸಾಯ್ತೇನೆ. ಎಂತ ಬರ್ತದೆ? ಹಲ್ಲನ್ನೇ ಕಿತ್ತರೆ ಸಾಯುವ ಪ್ರಶ್ನೆ ಇಲ್ಲಲ್ಲ. ನೋಡ್ತೇನೆ ಹಲ್ಲನ್ನು ಕಿತ್ತು ನಾನು ನೋಡ್ತೇನೆ. ಮಾರಾಯ ತಿರುಗ್ ಬಡಿತು ಅಂದ್ರೆ ಏನಿಲ್ಲ, ಇಬ್ರು ಸಾಯ್ತೇವೆ. ನಿಮ್ಗೆಲ್ಲ ಉಸಿರು ಬಿಟ್ರೆ ಸಾಕು. ಯಾರು ಉಸಿರು ಬಿಟ್ರೆ? ಹಾವು. ಹಾ, ಎಲ್ಲ ನಾವು ಉಸಿರು ಬಿಟ್ರೆ ಅಂತ ತಲೆ ತಿರುಗ್ಬೋದು ಅಷ್ಟೇ. ಪುಣ್ಯಾತ್ಮ ಏನ್ ಮಾಡ್ತಾ ಇದ್ದೀರೋ ಅಂತ ಕಲ್ಪನೆ ಆದ್ರೂ ನೆನಪುಂಟ. ಅಲ್ಲ ಮತ್ತೆ ಎಂತ ಉತ್ತರ ಕೊಡೋದು ಅವ್ರು? ಯಾರು ಕೇಳಿದ್ರೆ ನಾವು ಉಸಿರು ಬಿಡು ಸ್ವಾಭಾವಿಕ, ಯಾವ್ದು ಕೇಳಿದ್ರೆ ಅದೇ ಉತ್ತರ ಕೊಡ್ಬೇಕಲ್ವಾ? ಅಷ್ಟು ಕಡಿಮೆ ಪ್ರೈಸ್ ನಾವ ಪ್ರಶ್ನೆ ಇಲ್ಲ ಅಲ್ಲಲ್ಲ. ಏನ್ ಮಾಡ್ತಾ ಇದ್ದೀಯ? ಇದನ್ನು ಕೇಳಿ ತಪ್ಪಾಯ್ತು, ನಾನು ಒಕ್ಕಲ್ಟಿ ಎಲ್ಲ ನೀನು ಆದ್ರೂ ಕೇಳಿದೆ ಅಷ್ಟೇ. ತೊಂದ್ರೆ ಇಲ್ಲ, ನಮ್ಮಂತೆ ಬರೋರು ಅಂತ ಬಗೆಯುವುದು. ಇದು ನೀ ಕಡೆ ಮಾತಾಡೋದು. ಪುಣ್ಯಾತ್ಮ ಏನಾಯ್ತು? ಅದು ಯಾವುದು? ಸರ್ಪ. ಪುಣ್ಯಾತ್ಮ ಸಣ್ಣ ಸರ್ಪ. ಏನ್ ಮಾಡ್ತಾ ಇದ್ದಿ ಈಗ? ಏನು ಹೊಲ್ಲುವುದಿಲ್ಲ. ಅದು ಗೊತ್ತಾಯ್ತು ನನಗೆ. ಹಲ್ಲು ವಿಷಯದ ಹಲ್ಲು ಕೇಳ್ತಾ ಇದ್ದೆ. ಹಲ್ಲು ಕೇಳದೆ ಇದ್ರೆ ನಮಗೆ ಅಪಾಯ ಉಂಟು. ಯಾಕೆ? ನಮ್ಮ ಹೊಡೆದ್ರೆ ಅದು ಸುಮ್ಮನೆ ಉಳಿಯ. ನಾವು ಸಾಯ್ತೇವೆ. ಯಾವ ಪ್ರಾಣಿಯೇ ಆಗಿರ್ಲಿ, ಹಾ. ತನ್ನ ಜೀವ ರಕ್ಷಣೆಗಾಗಿ ಇನ್ನೊಬ್ಬರನ್ನ ಕಡಿಯುವುದೇ ಬಿಟ್ರೆ, ಅದರ ಅವನ ಮೇಲೆ ಆಕ್ರಮಿಸುವುದೇ ಬಿಟ್ರೆ, ಹಾ. ಒಟ್ಟಾರೆಯಾಗಿ ಒಬ್ಬ ಬರ್ತಾ ಇದ್ದಾರೆ ಎನ್ನುವ ಸಲುವಾಗಿ ಅವನ ಮೈ ಮೇಲೆ ಇರುವುದಲ್ಲ. ಹಾ. ಎಲ್ಲಿಯಾದ್ರೂ ತನಗೆ ಅಪಾಯ ಆದೀತು ಎನ್ನುವುದರ ಮುನ್ಸೂಚನೆ. ಈಗ ಸರ್ಪ ಹೋಗ್ತಾ ಇರುವ ಸಂದರ್ಭ, ನಾವು ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಹಾ. ಅದು ನಮ್ಮ ಹತ್ತಿರಕ್ಕೆ ಬಂತ, ಹಾ. ಅದನ್ನ ಕಂಡಾಗ ಮರುಗಳಿಗೆಲ್ಲದು ಒಮ್ಮೆ ಹೆಡೆ ಎತ್ತಿ ಬುಸ್ ಅಂತ ಹೇಳುದು ಸ್ವಾಭಾವಿಕ. ಅದು ಕಚ್ಚುತ್ತದ? ಕಚ್ಚುವುದಿಲ್ಲ, ಆ ಕ್ಷಣಕ್ಕೆ ಕಚ್ಚುವುದಿಲ್ಲ. ಹಾಗಂತ ಅದನ್ನು ಹೊಡೆಯುವುದಕ್ಕೆ ನಾವು ಮನ ಮಾಡಿತ್ತು ಅಂತಾದ್ರೆ ಹಾ. ಆ ಕ್ಷಣಕ್ಕೆ ಅದು ಕಡಿತದೆ. ಅದಕ್ಕೆ ಈಗ ಹಾ. ನಾ ಹಲ್ಕೊಳ್ಳುವ ಉದ್ದೇಶ ಅಷ್ಟೇ. ಅಂದ್ರೆ? ತಿರ್ಗಿ ನಂಗೆ ಹೊಡಿಬಾರ್ದಲ್ಲ, ಅದು ಹೊಡೆದ್ರೆ ನಾ ಸಾಯ್ಬಾರ್ದಲ್ಲ. ಆಗ ಅಲ್ವೋ? ಹಾ. ಈಗ ನಿನ್ನಲ್ಲಿ ಕೇಳು. ಹಾ. ಈಗ ನಿನಗೆ ಎರಡು ಕೈ ಉಂಟಲ್ಲ? ನಿಂಗೆ ಎಷ್ಟು ಕಾಣ್ತಾ ಉಂಟು? ಎರಡು ಕೈ ಉಂಟಲ್ಲ? ಎರಡು ಕೈ ಸರಿ ಉಂಟು. ಎಲ್ಲಿಯಾದ್ರೂ ನಿನ್ನ ಒಂದು ಕೈಯನ್ನು ಮುರಿದೆ ಅಂತಾದ್ರೆ ಏನಾಗ್ತದೆ? ಒಂದ್ ಕೈ ಇರ್ತದೆ ಅಷ್ಟೇ. ಹಾಗಲ್ವಾ? ಅಂದ್ರೆ ನೀನು ಅಂಗವಿಕಲ ಆಗ್ತದೆ ಅಲ್ವಾ? ಹೌದು. ಜೀವನ ನಡೆಸುವುದರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ಅಲ್ಲ, ಬಹಳ ಕಷ್ಟ ಆಗ್ತದೆ ಅಲ್ವಾ? ಹೌದು. ಹಾಗೆ ಬಾ. ಕೈ ಎರಡೂ ಬೇಕೆ. ನೋಡು, ಬಲಗೆ ಬಂದಿರೋ ಸಮಸ್ಯೆ. ಯಾಕೆ? ಸಮಸ್ಯೆ ಅಂತ ಎಡಗೆ ಬಂದಿರೋ ಸಮಸ್ಯೆ. ಹಾ, ಎಡಗೆ ಮಾಡೋ ಕೆಲಸ ಬಲಗೆ ಮಾಡ್ಬೇಕು, ಬಲಗೆ ಮಾಡೋ ಕೆಲಸ ಎಡಗೆ ಮಾಡ್ಬೇಕು. ಒಂದೆರಡು ಸಮಸ್ಯೆ ಅಲ್ಲ ಅಂತ. ಅಲ್ವಾ? ಅಯ್ಯೋ, ಪ್ರಪಂಚದ ಸೃಷ್ಟಿಯ ಹಾಗೆ ಹಾ. ಬ್ರಹ್ಮ ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡುವಾಗ, ಪ್ರತಿಯೊಂದು ಜೀವರಾಶಿಗಳನ್ನ ಸೃಷ್ಟಿ ಮಾಡುವಾಗ ಹಾ. ಅದರ ರಕ್ಷಣೆಗೆ, ಅದರ ಅನುಕೂಲಕ್ಕಾಗಿ ಎಲ್ಲ ರೀತಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟ. ಹೌದು. ಹಕ್ಕಿಗೆ ರೆಕ್ಕೆಯನ್ನ, ಹಾ. ಮೀನಿಗೆ ಈಜುವುದಕ್ಕೆ ರೆಕ್ಕೆಯನ್ನ, ಹೌದು. ಹಾವಿಗೆ ಹಲ್ಲಿನಲ್ಲಿ ವಿಷವನ್ನ, ಹಾ. ಹಾಗೆ ಹಾ. ಮನುಷ್ಯನಿಗೆ ತನ್ನ ರಕ್ಷಣೆಗಾಗಿ ರಟ್ಟೆಯಲ್ಲಿ ಬಲವನ್ನ, ತೋಳನ್ನ ಅಲ್ವಾ? ಹಾ. ಈ ರೀತಿ
ರೀತಿಯಾಗಿ ಕೊಟ್ಟ. ಹಾ. ಹಾಗಿದ್ರೆ ಅದೆಲ್ಲ ವ್ಯವಸ್ಥಿತವಾಗಿ ಉಳಿಬೇಕು ಯಾಕೆ? ಹಾ. ನಮ್ಮ ರಕ್ಷಣೆಗಾಗಿ ಅದು ಬೇಕು ಎನ್ನುವ ಸಲುವಾಗಿ. ಅಂದ್ರೆ ನೀ ಎಂತ ಹೇಳುದು ಈಗ? ಎಲ್ಲಿಯಾದ್ರೆ ಇದರ ಹಲ್ಲನ್ನ ನೀನು ಕಿತ್ತೆ ಅಂತಾದ್ರೆ ಹಾ. ಅದು ಇದ್ದು ಪ್ರಯೋಜನ ಉಂಟಾ? ಅದಕ್ಕೆ ಅದಕ್ಕಾಗಿ ಹಾ. ದಯಮಾಡಿ ಹಾ. ಆ ಹಾವನ್ನು ನೀನು ಬಿಟ್ಟೆ ಅಂತಾದ್ರೆ ಹಾ. ಮತ್ತೆ ಅದರ ವಿಶೇಷತೆ ನಮಗೆ ಗೊತ್ತಿಲ್ವೇನೋ? ಎಂತ ವಿಷಯ? ದೈವವಲ್ಲವೇನಾಗ ಅಲ್ಲ ಹೌದು. ಅಲ್ವಾ? ಈಗ ನಾವು ನಾಗನಿಗೆ ಪೂಜೆ ಮಾಡ್ತೇವೆ. ಅಲ್ವಾ? ನಾಗರ ಪಂಚಮಿ ದಿವಸ ನಾವು ಕಲ್ಲಿಗೆ ಹಾಲು ಹಾಕ್ತೇವೆ. ಕಲ್ಲಿ ಹೌದು. ಅಲ್ಲ ಮೊದಲು ಸಾಕಿದ ಹಾವಿಗೂ ಹಾಲು ಹಾಕ್ತೇವೆ ನಾವು. ಅಲ್ವಾ? ಹೌದು. ಯಾಕೆ ಹೇಳು? ಅಷ್ಟೇ. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣ. ಬ್ರಾಹ್ಮಣರ ನಂತರ ನಾವು ನಡೆದಾಡುವ ದೇವರು ಬ್ರಾಹ್ಮಣ, ಅಲ್ವಾ? ಹರಿದಾಡುವ ದೇವರು ನಾಗ. ಅಲ್ವಾ? ನಂಗೆ ಗೊತ್ತುಂಟು. ಭಕ್ತಿ ಭಾವದಿಂದ ಶ್ರದ್ಧಾ ಭಕ್ತಿಯಿಂದ ಅದನ್ನಾಗಿ ಪೂಜಿಸಿರುವಂತಾದ್ರೆ ನಮ್ಮ ಮನದಾಭಿಷ್ಟವನ್ನು ಈಡೇರಿಸುವಲ್ಲಿ ಸ್ವಲ್ಪ ಮನ ಮಾಡ್ತದೆ. ಅಂತ ವಿಶೇಷತೆ ಉಳ್ಳಂತ ನಾಗವನ್ನ ನೀನು ಹಿಂಸಿಸುವುದಕ್ಕೆ ಮನ ಮಾಡಿದೆ ಅಂತಾದ್ರೆ ಹಾ. ಏನಾಗ್ತಿ? ಹಾ. ನಿನ್ನ ಪಾಲಿಗೆ ಶಾಪ ಎನ್ನುವುದು ಕಟ್ಟಿಟ್ಟ ಬುತ್ತಿ ಆಗ್ತದೆ. ಹಾ, ಹಾ. ಅದಕ್ಕಾಗಿ ಹಾ. ಅದಕ್ಕೆ ಬದುಕುವ ಸ್ವಾತಂತ್ರ್ಯ ಉಂಟು. ಹಾ. ನಾವು ಹೇಗೆ ಬದುಕಬೇಕು ಅದು ಹಾಗೆ ಬದುಕಬೇಕು. ಅದನ್ನ ಬಿಟ್ಟು ನೀನು ಮುನ್ನಡೆ. ಎಷ್ಟು ಮಾತಾಡಿದೆವು ಸಣ್ಣ ಬಾಯಲ್ಲಿ. ಸಾಕ? ಏನು ಮಾತಾಡ್ತಿದ್ದೀಯ? ಏನಾಯ್ತು? ಕುಲಧರ್ಮ ಬುರಗನ ಕೊಂಡೊಯ್ದು ಮನೆ ಮನೆ, ಕುಲಧರ್ಮ ಬುರಗನ ಕೊಂಡೊಯ್ದು ಮನೆ ಮನೆ ಅಲೆದಾಡಿ ಬದುಕುವುದು, ಮನೆ ಮನೆ ಅಲೆದಾಡಿ ಬದುಕುವುದು. ನೆಲೆ ಇಲ್ಲ ಉದ್ಯೋಗ ನಮಗಿಲ್ಲ, ನೆಲೆ ಇಲ್ಲ ಉದ್ಯೋಗ ನಮಗಿಲ್ಲ, ಜೀವನ ಎಳೆಯರಿಗರಿವುದಿಲ್ಲ, ನಮ್ ಜೀವನ ಎಳೆಯರಿಗರಿವುದಿಲ್ಲ. ಕುಲಧರ್ಮೂರಗನ ಕೊಂಡೊಯ್ದು ಮನೆ ಮನೆ ಅಲೆದಾಡಿ ಬದುಕುವುದು, ಅಲೆದಾಡಿ ಬದುಕುವುದು. ಅಯ್ಯ ಓ ಹಾವಾಡಿಗ ನೀನು ಓ ದೇವಾಡಿಗಳದ ಶೀತ್ರಿ ಬೇಡ. ಸರಿ ಮಾತಾಡ. ಅವ ಬರ್ಲಿಕ್ಕಿಲ್ಲ. ದೇವಡಿಗಲ್ಲ ಅವ ಹಾವಾಡಿ ಸಾಲ ಬರುವವನೇ ಅಲ್ಲ ದೇವಾಡಿ. ಅವ್ನು ಪ್ರತ್ಯೇಕ ಅವನ ಶಾಲೆ ಬೇರೆ. ಅಡ್ಡೇನಲ್ಲ ಅಡ್ಡು ಕೂತ್ಕೊಳ್ಳುವ ದೇವಾಡಿಗ. ಎಲ್ಲಿ ಉಳಿದ್ರೆಲ್ಲ ಸತ್ತು ಕೂತ್ಕೊಂಡ್ರೆ ಅವ ಅಡ್ಡು ಕೂತ್ಕೊಳ್ಳುವ. ಎಲ್ಲಿ ಎಲ್ಲಿ ಕೇಳ್ರೆ ನಂಗೆ ಗೊತ್ತಿಲ್ಲ. ಸಾಲು ಅಂತ ಉಂಟು ಅಂತ ಅದಕ್ಕೆ. ಎಲ್ಲಿ ಅಂತ ಅವ್ರ ಶಾಲೆ ಬೇರೆ. ಅಡ್ಡಿ ಸಾಲ ಆ ವಿಷಯ ಬೇಡ ಬಿಡಿ ಈಗ. ಹೌದಾ? ಹಾವನ್ನು ಬಿಡು, ಅಲ್ಲೂ ಕೇಳಬೇಡ. ಹೌದು. ಹೌದಪ್ಪ, ನೋಡ್ಲಿಕ್ಕೆ ಚಂದ ಇದ್ದೀಯ, ಪ್ರಶ್ನೆ ಇಲ್ಲ. ಮುಖ ನೋಡಿ ಗೊತ್ತಾಗ್ತಾ ಉಂಟು. ಒಳ್ಳೆ ಕುಲದಲ್ಲಿ ಹುಡ್ದವ. ನಿನ್ನ ಅಪ್ಪನು ಅಜ್ಜಿ ಒಳ್ಳೆ ಹೆಸರು ಮಾಡಿದ ಕಂಡ ಕಾಣ್ತರು. ಅನುಮಾನವೇ ಇಲ್ಲ. ನೀನು ಹೆಸರು ಮಾಡ್ಲಿಕ್ಕೆ ಹೊರಟಿದ್ದೀಯ. ಮಾಡು ಹೆಸರು ಮಾಡು. ಹೆಸರ ಮತ್ತೆ ಬೇರೆ ಅಂತ ಹೇಳ್ದ ನಾನು. ಹೆಸರು ಮಾಡ್ಲಿಕ್ಕೆ ಹೊರಟಿದ್ದೀಯ, ಮಾಡು, ಒಳ್ಳೇದು. ಸರಿ. ಆದರೆ ನಿಮ್ಗೆ ಕೆಲವೆಲ್ಲ ಗೊತ್ತಾಗುದಿಲ್ಲ ಮಕ್ಕಳೇ. ನೀನು ಮಗು, ಮೇಗು ಅಲ್ವಾ ಮಗು. ಮಗು ನನ್ನ ಎದುರು ನೀನು ಮಗುವೇ. ಹೌದು. ಹೌದಾ? ಸಣ್ಣವ ನೀನು ದೊಡ್ಡ ಮಾತಾಡ್ತೀಯ. ಯಾಕೆ? ತಪ್ಪಲ್ಲ. ಮಕ್ಕಳ ಮಾತು ಕೇಳಲಿಕ್ಕೆ ಚಂದ. ಹಾ. ಮೊದಲು ನುಡಿ ಅಂತ ಹೇಳ್ತೇವೆ. ಹೌದು. ನನಗೂ ಮೊಮ್ಮಕ್ಕಳಿದ್ದಾರೆ. ಅವು ಮನೆಗೆ ಹೋದಾಗ ಅಯ್ಯೋ ಈಗ ಬಂದ್ಯೋ ಕೇಳುವಾಗ ಬಂದನವ ಮೊಮ್ಮಗ ಆಗ ಅನಿಸ್ತದೆ ಅಂತ ನಮಗೆ. ಮಕ್ಕಳು ಕಂಡಾಗ ಕೆಂದ ಮಾತಾಡ್ತಾರೆ ಅಂತ. ಹಾಗಾದ್ರೆ ಅದೇ ಮಾತನ್ನು ಸತ್ಯ ತಿಳ್ಕೊಳ್ಳಿಕ್ಕೆ ಆಗ್ತದ? ಅಂದ್ರೆ ಆಗುದಿಲ್ಲ. ನಿನ್ನ ಮಾತು ಹಾಗೆ ಆಗಿದೆ. ನೀನು ಹೇಳ್ತಾ ಇದ್ದೀಯಾ ಹಾವನ್ನ ಬಿಡು, ಬಿಡು. ಅದು ದೇವರು ನಾಗ, ಪೂಜೆ ಮಾಡ್ತೇವೆ, ಹಲ್ಲನ್ನು ಕೇಳಬೇಡ. ಕೇಳಬೇಡ. ನಾನು ಹಲ್ಲನ್ನು ಕೇಳಲಿಕ್ಕೆ ಹೊರಟಿದ್ದೆ ಬಿಟ್ರೆ ಹಾವನ್ನು ಕೊಲ್ಲಿಕ್ಕೆ ಹೊರಟಿದ್ದಲ್ಲ. ಅಲ್ಲಿ ಕಿತ್ತೆ ಅಂತ ಆದ್ರೆ ಅದು ಇದ್ದು ಪ್ರಯೋಜನ ನೀ ಇಲ್ಲ. ಹೇಳಿದೆಯಲ್ಲ, ನಡೆದಾಡುವ ದೇವರು ಯಾರು ಕೇಳಿದ್ರೆ ಬ್ರಾಹ್ಮಣರು, ಪ್ರಶ್ನೆ ಇಲ್ಲ. ಹರಿದಾಡುವ ದೇವರು ಯಾರು ಕೇಳಿದ್ರೆ ನಾಗ ಅಲ್ವಾ? ಹಾಗಾಗಿ ಹೇಳುವುದು ಬ್ರಾಹ್ಮಣರ ಮೇಲೆ ಕೈ ಮಾಡಬಾರ್ದು. ಹೌದಾ? ನಾಗದನ್ನು ಹೊಡೆಯಬಾರ್ದು. ಅದಕ್ಕೆ ನಾನು ಬ್ರಾಹ್ಮಣರ ಮೇಲೆ ಕೈ ಮಾಡಲು ಇಲ್ಲ, ಬೈಯುವುದೂ ಇಲ್ಲ, ನಾಗನಿಗೆ ಹೊಡೆಯುವುದೂ ಇಲ್ಲ. ಅಲ್ಲಿ ಕೇಳಿ. ಹಲ್ಲು ಮಾತ್ರ ಕೇಳಿ. ಯಾಕೆ? ಹಾಗೆ ಹಲ್ಲು ಕೇಳದೆ ಇದ್ರೆ ಆಗುವ ಸಮಸ್ಯೆ ಏನು ಕೇಳು. ಅಲ್ಲ, ನಿನಗೆ ಇದರಿಂದ ಏನು ಪ್ರಯೋಜನ ಆದಿತ್ತು ಹೇಳು? ಅದ್ರ ಹಲ್ಲು ಕೇಳುವುದರಿಂದ ಏನು ಪ್ರಯೋಜನ? ನನ್ನ ಜಾತಿ ಯಾವುದು? ಹಾವಾಡಿಗ ನಾನು. ನನ್ನ ಉದ್ಯೋಗ ಏನು? ನಮ್ಮ ಕುಲಕಸಬ ಇದು. ಹಾವನ್ನು ಹಿಡಿದು ಹಲ್ಲನ್ನು ಕಿತ್ತು ಮನೆ ಮನೆ ಸಂಚಾರ ಮಾಡಿ ಹಾವನ್ನು ಆಡಿಸಿ ಅವ್ರು ಏನು ಕೊಡ್ತಾರೆ ಅದನ್ನು ಪಡೆದು ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ನನ್ನ ಜೀವನ. ಇದು ಬಿಟ್ಟು ಬೇರೆ ನನ್ನ ಜೀವನ ಇಲ್ಲಪ್ಪ. ಹಾಗೆ ಎಳೆಯವರಿಗೆಲ್ಲ ಗೊತ್ತಾಗುದಿಲ್ಲ. ಹಾವು ನಾನು ಕೊಲ್ಲುವುದಿಲ್ಲ, ಹಲ್ಲು ಮಾತ್ರ ಕೇಳ್ತೇನೆ. ನಿನ್ ಕೆಲಸ ನೀನು ನೋಡು. ತಡೆ ಪುಣ್ಯ, ನೀನ್ ಹೇಳಿದ್ದು ಸರಿ. ಈಗ ಹಾವಿನ ಹಲ್ಲನ್ನ ಕಿತ್ತು ಅಂತ
ಕಿತ್ತು ನೀನು ಮುನ್ನಡೆಯುವುದು, ಹೌದು. ಹಾವನ್ನು ಹಿಡ್ಕೊಂಡು ಹೋಗುದು, ಮನೆ ಮನೆಯಲ್ಲಿ ಹಾವನ್ನು ಆಡಿಸುದು. ಆಡಿಸುವುದು. ಹೊಟ್ಟೆ ಕಡಿಮೆ ಮಾಡುವುದಿಲ್ಲ, ಅದಕ್ಕೆ ಬೇಕಾದ ಹಾವೆಲ್ಲ ಹಾಕ್ತೇನೆ ನಾನು ಎಲ್ಲ ಓ ನಿನಗೆ ಒಂದು ದಿವಸಕ್ಕೆ ಎಷ್ಟು ಆಗ್ಬಹುದು? ಹೇಳಲಿಕ್ಕೆ ಆಗುದಿಲ್ಲ. ಅದು ಕೆಲವು ಮನೆ ಕೊಟ್ಟಾಗೆ, ಹೌದಾ? ಕೆಲವು ಮನೆಯವರು ಹೆಚ್ಚು ಕೊಡ್ತಾರೆ, ಇನ್ನು ಕೆಲವು ಮನೆಯಲ್ಲಿ ಕಡಿಮೆ ಕೊಡ್ತಾರೆ, ಅಲ್ವಾ? ಬೇಸರ ಪಡುವುದಿಲ್ಲ. ಅಂದ್ರೆ ಇಂತಿ ನಮ್ಮ ಪ್ರಾಪ್ತಿ ಇಂಟು ಅಷ್ಟು ಲೆಕ್ಕ ಹಾಕಿ ಹಾ. ಓದ್ಲಲ್ಲಿ ಇಂತಿಷ್ಟೇ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲಪ್ಪ. ನಾವು ಅದ್ ನೆನೆಸ್ಕೊಂಡು ಹೋಗುವುದೇ ಇಲ್ಲ. ಹಾ. ಅವ್ರು ಏನು ಕೊಡ್ತು ಅಂತ ಪಡ್ಕೊಂಡು ಬರುವುದು. ಅಲ್ವಾ? ಹಾಗಾಗಿ ನಾವು ಹೀಗೆ ಇದ್ದೇವೆ. ಅಲ್ಲ ಸರಿ, ಅದಕ್ಕೆ ಓದ್ಲೆಲ್ಲ ಹೆಚ್ಚು ಕೊಡಿ ಅಂತ ಹೇಳಿದ್ರೆ ನಾವು ಇವತ್ತು ಹಾವು ಬಿಡುದು ಬ್ಯಾಡ ಇತ್ತು. ಕಷ್ಟ. ಕಷ್ಟ ಅಂದ್ರೆ ಉದ್ಯೋಗವೇ ಕಷ್ಟ ಆಗಿದೆ. ಉದ್ಯೋಗ ಕಷ್ಟ, ಹಾಗಾದ್ರೆ ಬೇರೆ ಉದ್ಯೋಗ ಮಾಡುವಾಗಿಲ್ಲ. ಬೇರೆ ಯಾವುದು ಕುಲಕಸುಬು ಇದು ಬಿಡುವಾಗಿಲ್ಲ. ಬಿಡುವಾಗಿಲ್ಲ. ಅದು ಒಂದು. ಹಾ ಬೇರೆಯನ್ನ ಕಂಡುಕೊಳ್ಳುವಾಗಿಲ್ಲ, ಕುಲಕಸುಬನ್ನ ಬಿಡುವ ಹಾಗೆ ಬಿಡುವಾಗಿಲ್ಲ. ಒಂದ್ ಕೆಲಸ ಮಾಡು. ಹಾ ಈಗ ದಿನನಿತ್ಯ ಇಂತಿಷ್ಟೇ ಸಿಗ್ತದೆ ಎನ್ನುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬದುಕುವುದಕ್ಕಾಗುವುದಿಲ್ಲ. ಎಂತ ಮಾಡ್ಲಿಕ್ಕೆ ಬರುದು? ಎಷ್ಟು ಕಾಲದವರೆಗಾಗಿ ನೀನು ದುಡಿಯಬಲ್ಲೆ? ಸಾಯುವವರೆಗೆ. ಪ್ರಯೋಜನ ಏನು? ಏನು ಸಂಪಾದಿಸಿಕೊಂಡು ಛೆ, ಉಳಿತಾಯ ಏನು? ಉಳಿತಾಯ ಪ್ರಶ್ನೆ ಬರುದಿಲ್ಲ ಮಾರಾಯ. ಜೀವನ ಹೋದ್ರೆ ಸಾಕು ಅಂತ ಹೇಳುವವ್ರು ನಾವು. ಯೋಚಿಸುವುದು ಬೇಡ. ಆಗ ನನ್ನ ನಂಬ್ಕೊಂಡು ಇನ್ನು 3 ಜನ ಇದ್ರು ಮನೆಯಲ್ಲಿ. ಹೌದೌದು, ನೀವು ಒಬ್ಬನೇ ಅಲ್ಲ, ಒಬ್ಬನೇ ಅಲ್ಲ, ಹೆಂಡತಿ ಹೆಂಡತಿ 2 ಮಕ್ಕಳೆಲ್ಲ ಇದ್ದಾರೆ. ನಮಗೆ ಇದೇ ಉದ್ಯೋಗ ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ ಅಣ್ಣ. ಅವರನ್ನೆಲ್ಲ ಬದುಕು. ನಮ್ಮ ಮನೇಲಿ ತೋಟ ಇಲ್ಲ ಅಣ್ಣ, ಅಡಿಕೆ ಆಗುದಿಲ್ಲ ಅಣ್ಣ, ತೆಂಗಿನಕಾಯಿ ಆಗುದಿಲ್ಲ ಅಣ್ಣ, ಬಾಳೆಗೊನೆ ಆಗುದಿಲ್ಲ ಅಣ್ಣ. ನನಗಿದೇ ದುಡಿಮೆಯಲ್ಲಿ ಪ್ರತಿಯೊಂದು ಕಾಯೋ ಉಪ್ಪು ಮೆಣಸು ಎಲ್ಲದೂ ಇದರಲ್ಲೇ ಬರ್ಬೇಕು. ಹಾ, ಎಲೆ ಬಳ್ಳಿಯೂ ಇಲ್ಲ. ಎಲೆ ಬಳ್ಳಿ ಮಾಡ್ರೆ ಅದು ಸಮಸ್ಯೆ. ಏ ಪುಣ್ಯಾತ್ಮ, ಹಾ ನಿನಗೆ ಏನು ಇಲ್ಲ ಎನ್ನುವ ಹಾಗೆ ಆಲೋಚನೆ ಮಾಡುವುದು ಬೇಡ. ಅಲ್ಲ, ಹಾಗೇನಿಲ್ಲ, ಇರ್ಬೇಕಂತೆಲ್ಲ ಸರಿ ಉಂಟು. ಹಾಗಲ್ವಾ? ಅಂದ್ರೆ ಜೀವನದಲ್ಲಿ ಏನು ಇಲ್ಲ ಸಂಪಾದನೆಗೆ ಬೇರೆ ಬೇರೆ ಇಲ್ಲ ಅಂತ. ಇದೊಂದೇ ಬಿಟ್ಟರೆ ಮತ್ತೆ ಬೇರೆ ಉದ್ಯೋಗ ಇಲ್ಲ ಅಂತ ನೀವು ಯೋಚಿಸುವುದು ಬೇಡ. ಹಾಗಾಗಿ ಇದನ್ನ ಬಿಡು ಪ್ರಶ್ನೆ ಇಲ್ಲ. ನಾವು ಜೀವನ ಪರ್ಯಂತರವಾಗಿ ಹಾ. ನೀನು ಎಣಿಸಲಾರದ, ಹಾ. ಅಲ್ಲ ನಿನ್ನ ನಿರೀಕ್ಷೆಗೂ ಮೀರಿ, ಹಾ. ನಿನ್ನ ಕುಟುಂಬಕ್ಕೆ, ಹಾ. ಅಲ್ಲ ನಿನ್ನೊಂದು ಹೊದ್ದಾಗಿ ತಲೆಮಾರಿನವರೆಗೆ ಹಾ. ಸಾಕಾಗುವಷ್ಟು ಸಂಪತ್ತು ದೊರಕಿತು ಅಂತಾದ್ರೆ ಈ ಹಾವಿಡುವ ಉದ್ಯೋಗವನ್ನು ಬಿಡ್ತೀಯಾ? ಎಂತ ಮಾತಾಡ್ತ ಮಾರೆ. ಓ ಶಿವನ ಅಜ್ಜಯ್ಯ ಅಷ್ಟೇ ಸಂಪಾದನೆ ಮಾಡಿ ಹೋಗಿದ್ರು. ಹಾಗಾಗಿ ಇವನಿಗೇನೂ ಸಮಸ್ಯೆ ಇಲ್ಲ. ಇವನು ಹಂಗಂತ ಹೇಳ್ತಿದ್ದೆ. ಈಗ ಅಲ್ಲ, ಅದೆಲ್ಲ ಸಾಧ್ಯತೆ ಉಂಟೆ ನಮ್ಮ ಹಣೆ ಬರದಲ್ಲಿ. ಯಾರು ಹೇಳ್ತೀರಿ? ಹಾ ನೀನು ಈ ಹಾವನ್ನ ಬಿಟ್ಟೆ ಅಂತಾದ್ರೆ ಹಾ. ನಿನ್ನಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾ. ಅದು ಹೇಳ್ದಲ್ಲ, ಹಾ. ನಿನ್ನನ್ನು ನಿನ್ನ ವಿಚಾರ ಬಿಡು, ನಿನ್ನ ಮಕ್ಕಳ ವಿಚಾರ ಬಿಡು. ಹಾ. ಅಲ್ಲಿಂದ 14 ತಲೆಮಾರಿನವರೆಗೂ ಸಾಕಾಗುವಷ್ಟು ಸಂಪತ್ತನ್ನು ನಾನು ಕೊಟ್ಟೆ. ನನ್ನ 14 ಆಗುವವರೆಗೂ ನೀ ಕಾಯ್ತಿರ್ತೆ. ಹಾಗಲ್ವಾ? ನಿನ್ನ 14 ತಲೆಮಾರಿನವರೆಗೆ, ಮುಂದಿನ ತಲೆಮಾರು. ಅಲ್ಲಿವರೆಗೆ ಸಾಕಾಗುವಷ್ಟನ್ನು ನಾನು ಒದಗಿಸಿ ಕೊಡ್ತೆ. ಆದ್ರೆ ನಂಬೋದಲ್ಲ, ಮಾತು ಮಾತೆ. ನಿನ್ನ ಮುಖ ನೋಡಿದ್ರೆ ನೀವು ಮಾತು ಹುಟ್ಟ ಮೇಲೆ ತಪ್ಪು ಹುಡುಗ ಅಲ್ಲ ಕಾಣ್ತೀಯ. ಅನುಮಾನವೇ? ಆ ಲೆಕ್ಕದಲ್ಲಿ ನಾ ಭರವಸೆ ಕೊಟ್ಟು ನೀ ಮೊದ್ಲು ಬಿಟ್ಟು ನಾ ಹಾವು ಬಿಡ್ತೆ. ಬಿಡು. ಅರೆ ಮೋಸ ಮಾಡ್ಬೇಡ. ಪಾಡೋನು ಹೊಟ್ಟೆ ಮೇಲೆ ಹೊಡೆದ ಹೇಳ್ದೆ ನಾನು. ಸಿಕ್ಕಿದ್ದೆ ಬಂದ ಅವ್ ನಂಗೋ. ನನ್ನ ಮಾತಿನ ಭರವಸೆ ಉಂಟಾಗಿ ಉಂಟು ಅಂತ ಮೊದಲು ಬಿಡ್ಲಾ? ಬಿಡ. ಭಾಷೆ ಕೊಡ್ರಿ. ಮಾತಾಡಿದ್ರೆ ಹೋಯ್ತು. ಅದೇ ನಂಗೆ ಅದೇ ಸಮಸ್ಯೆ. ಮಾತಾಡಿದ್ರೆ ಹೋಯ್ತು ಅಂದೆಲ್ಲ, ಅದೇ ಯಾವ್ದು ಹೋಯ್ತು? ಮಾತು ಉಳಿಬೇಕು ಅಂತ. ಮಾತಾಡಿದ್ರೆ ಹೋಯ್ತು. ಕಡೆಗೆ ನಾ ಬಿಟ್ಮೇಲೆ ಮಾತಾಡಿ ಹೋಯ್ತಂದ್ರೆ ಅವು ಹೋಯ್ತ. ಮಾತು ಎನ್ನುವುದು ನಮ್ಮ ಮಾನಕ್ಕೆ ಸಮಾನ. ಮಾತು ಮುತ್ತು. ಮುತ್ತು ಹೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು. ಹೌದಲ್ಲ? ಜಾಗ್ರತೆ. ಒಂದು ಬೆಲೆವನ್ನು ಸೇರಿಸಿ ಪ್ರಶ್ನೆ ಇಲ್ಲ. ಕೊಡು. 14 ತಲೆಮಾರು. ಹೌದ್ಯಾ? ಹೌದು. ನಾನು ಆಡಿದ ಮಾತಿನ ಪ್ರಕಾರವಾಗಿ ಹಾ. ನಿನಗೆ ಸಾಕಾಗುವಷ್ಟು ಸಂಪತ್ತು ಹಾ. ನಿನ್ನ ಪಾಲಿಗೆ ಬೇಕು, ಕೊಡ್ತೇನೆ ಅಂತ ಹೇಳಿದ. ಹೌದು ಹೌದು ಹೌದು. ನಂಗೆ ಗೊತ್ತುಂಟ, ನಂಗೆ ಸಣ್ಣ ಅನುಮಾನ ಇತ್ತು ಹೀಗೆ ಆಗ್ತದೆ ಅಂತ. ನಂಗೆ ಬಾಗಿನ ಹೀಗೆ ಮಾಡಿದ್ರು. ಬಾ ಅಂತ ಹೇಳುದು ಬಂದ ಮೇಲೆ ಕೊನೆಗಿದೆಯಲ್ಲ ಮಾನಸಿಕ ನಿಂಗೆ ಮಾನಸಿಕ ಮಾಡಿ ಹಾಕದ್ ನೀನೀಗ. ಯಾರು ಹೇಳಿದ್ರು? 14 ತಲೆಮಾರು ಅಂದೆ, ಕೊಡ್ತೆ ಅಂದೆ. ಈಗ ನೀ ಬರೀ ನನ್ನ ನೀ ಬರೀ ಅಭಿನಯ ನೋಡಿದೆ, ಕೈಯಲ್ಲಂತೆ ಅಂತ ನೋಡ್ತೀಯ. ಕೈಯಲ್ಲ ಇದೆಂತ ಮರೆ ಹೊಳಿತಲೋ ಚಂದಾಗ್ತದಲೋ. ಏ, ಇದು ವಿಶೇಷವಾದ. ವಿಶೇಷವಾದ? ಹೌದು. ಅದು ಇಲ್ಲಿಯದ್ದೇ ಅಲ್ವೇ ಅಲ್ಲ, ಮತ್ತೆ ಬಹಳ ಮೇಲೆ ಲೋಕ. ಮೇಲಂದ್ರೆ ನಿನಗೆ ದೇವಲೋಕ. ಅದು
ಮೇಲೆ ಅಂದ ತಕ್ಷಣ ನಮ್ಗೆ ಎಲ್ಲಿ ಗೊತ್ತಾಗ್ಬೇಕು ಮರೆ? ನಾವಿದ್ದದ್ದು ಎಲ್ಲಿ ಕೆಳಗಲ್ವಾ? ಹೌದು. ಮೇಲೆ ಆಕಾಶ ಅಲ್ವಾ? ಹೌದು. ಅದಕ್ಕೂ ಮೇಲೆ ದೇವ್ರ ಕೂತು ದೇವ್ರು. ಯಾರು ಒಂದು ಅಲ್ಲಿಗೆ ಎಲ್ಲಿಂದ ಬಂತು ಬೇಕಲ್ಲ ಮರೆ? ಒಟ್ಟು ಅಂದ್ರೆ ನನ್ನ ಅಜ್ಜ ಹೋಗಿದ್ರಂತ ಇನ್ನೊಂದು ಸಂದರ್ಭ. ನಿಮ್ಮ ಅಜ್ಜ ಅಲ್ಲೇ ಇದ್ರು ಈಗ ನಂಗೆ ಗೊತ್ತು. ಹೌದಾ? ಅವ್ರು ಭಯಂಕರ, ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ತಾರೆ ಅವ್ರು. ದೇವತೆಗಳಿಗೆ ಸಂಕಷ್ಟ ಒದಗಿ ಬಂತು ಅವರನ್ನು. ಎಲ್ಲಿರ್ಬೇಕಾದಲ್ಲೇ ಇದೆಲ್ಲ ಹೋಗಿಲ್ಲ ಅವರು. ಈಗ ಅಲ್ಲಿದ್ದಲ್ಲಿ ಹೋಗದೆ ಇರ್ತಾರ ಅಲ್ವಾ? ಪುಣ್ಯಾತ್ಮ. ಅಜ್ಜಯ್ಯ ಅಲ್ಲಿಗೆ ಹೋದಾಗ ಅಲ್ಲಿ ಅವರ ಸಾಹಸವನ್ನ ಕಂಡು ಅವರಿಗೆ ಸನ್ಮಾನ ಮಾಡಬೇಕು ಅನ್ನುವ ಹಾಗೆ ತೀರ್ಮಾನಿಸಿಕೊಂಡಿದ್ದರಂತೆ. ಆ ಸಂದರ್ಭಕ್ಕೆ ಅವರು ಹಸು ನೀಗಿದ್ರು, ಅವರಿಗೆ ಸನ್ಮಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮರಣೋತ್ತರವಾಗಿ ವಿಶೇಷವಾದಂತ ಸನ್ಮಾನವನ್ನ ನನ್ನ ತಂದೆಗೆ ಮಾಡಿದ್ರಂತೆ. ನನ್ನ ತಂದೆಯಿಂದ ನನ್ನ ಕೈಗೆ ಸಿಕ್ಕಂತ ವಿಶೇಷವಾದಂತ ಕಡಗ ಇದು ಇಟ್ಕೊಂಡ್ರೆ ಇದನ್ನ ನೀನು ಕೊಟ್ಟೆ ಅಂತ ಆದ್ರೆ, ಮಾರಾಟ ಮಾಡಿದೆ ಅಂತ ಆದ್ರೆ ನಿನ್ನ ಹತ್ರ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂಪತ್ತು, ಬಹಳ ಬೆಲೆ ಬಾಳುವಂತದ್ದು. ಬೆಲೆ ಬಾಳುವುದು ಅಂತ ಬರೀ ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ? ಅದು ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಸಾಧ್ಯವೇ? ಜಾಗ್ರತೆ. ಹೌದ್ ಮಾರೆ, ಏನು ಹೊಳಿತಾ ಉಂಟು. ಬೆಳ್ಳಿ ಅಂತ ಹೇಳೋಣವೇ ಬೆಳ್ಳಿ ಅಲ್ಲ, ಬಂಗಾರ ಅಂತ ಹೇಳೋಣವೇ ಬಂಗಾರ ಅಲ್ಲ. ಯಾವ ತರ ಬಳೆ ಮರ ಇದು? ಎಲ್ಲಿದ್ದು ದೇವನ ಕೂತು ಆದ್ರೆ ಒಂದು ಬಂದೆ. ನಮಸ್ಕಾರ. ಕೊಟ್ಟ ಮರ ನನಗೆ ಯಾಕೆ ಅನುಮಾನ, ಇದು ಬಂಗಾರ ಹೌದು ನೋಡಿ. ನೀವು ಹೇಳಿದ್ರೆ ಮುಗೀತು ನಮ್ ಕತೆ, ಪ್ರಶ್ನೆ ಇಲ್ಲ. ಇವರು ಬೆಲೆ ಮನೆ, ಇವ್ರ ಒಳ್ಳೆ ತಿರ್ಸಿ ಹುಡಿ ಉದುರಿಸ್ತಾರ, ಒಬ್ಬಿ ಒಟ್ಟು ಮಾಡಿ ಮದನ್ ಮಾಡಿ ಹಾಕೊಳ್ಳುವ ಅದೇ ನೋಡುದು. ಆ ಕೆಲಸದವ್ರ ಬಹಳ ಬಂಗಾರ ಕೈ ತುಂಬಿ ಹಾಕಿ ನೋಡುತ್ತಾರು. ಅಲ್ಲೇ ಹೊಡಿ ಉದುರಿಸಿ ಅದೇ ಒಟ್ಟು ಮಾಡಿ ಪುಸ್ತಕ ಹಾಕೊಳ್ಳೋದು. ಅವರಿಗೆ ಅನಿವಾರ್ಯತೆ ಉಂಟೇನ? ಅವ್ರಿಗೆ ಅಗತ್ಯ ಇಲ್ಲ ಬಿಡಿ. ಮನಸ್ಸು ಮಾಡ್ರಿ, ಈಗ ನಿನ್ಗೊಂದು ಕೊಟ್ಟಾರು. ಮನಸ್ಸೇ ಆಗುದಿಲ್ಲ, ವಿಷಯ ಬೇರೆ. ಆಗ್ಲಿ, ಅವ್ರು ಸಂಪಾದನೆ ಮಾಡಿದ್ದಾರೆ, ದೇವರು ಕೊಟ್ಟಿದ್ದಾರೆ, ಪ್ರಶ್ನೆಯಲ್ಲಿ ಹೊಟ್ಟೆಗೆ ಕೊಡ್ಬೇಕು ಮಾಡಬಾರ್ದು. ಅದಕ್ಕೆ ಅವರವರ ಪ್ರಯತ್ನ ಅಲ್ವಾ? ಅಯ್ಯೋ ಬಂಗಾರ ಹೌದಲ್ಲ ಇದು? ಅವ್ರು ಹೇಳಿದ್ರೆ ಮುಗೀತು. ಬೆಲೆ ಬಾಳುವುದು ಅಂತ ಹೇಳಿದೆ. ಇದೆ ಒಂದು ಅಂದಾಜು ಎಷ್ಟಾಗ್ಬೋದು? ಊಹಿಸಲಾರದಷ್ಟು ಅಷ್ಟು ಬೆಲೆ ಬಾಳುವಂಥದ್ದು. 14 ತಲೆಮಾರು ಅಂದಾಜು. ಈಗ ಇಷ್ಟೊತ್ತವರೆಗೆ ಅಂತ ಅದು ಎಂತ ಗೊತ್ತ ನಿಮಗೆ? ನಂಗೆ ಸಮಸ್ಯೆ ಏನು ಗೊತ್ತುಂಟಾ? ನೀವು 10,000 20,000 50,000 ಹೇಳ್ಬಿಟ್ರೆ ನಂಗೆ ಸಮಸ್ಯೆ ಇಲ್ಲ, ಕೋಟಿ ಹೇಳಿದ್ರು ಸಮಸ್ಯೆ ಇಲ್ಲ. ಅದು ಗಟ್ಟಿ ಅಂತ ಆಗ್ತದೆ. ಒಂದು ಅಂದಾಜು ಹೇಳಿಬಿಟ್ರೆ ನಿನಗೆ ಹೇಗೆ ಹೇಳಿ? ನಿಂಗೆ ಗೊತ್ತಿಲ್ಲ. ಒಂದ್ ಕೆಲಸ ಮಾಡ್ಲ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು ಉಂಟು ನೋಡು, ಒಂದು ಲೆಕ್ಕ ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಇದರ ಬೆಲೆಯನ್ನು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಹೌದಾ? ಆಯ್ತು, ಇವತ್ತಿನ ನೀವು ಹೇಳಿದಾಗ ಉದ್ಯೋಗ ಬಿಟ್ಟೆ, ಯಾವ ಕಾರಣಕ್ಕೂ ಮಾಡೋದಿಲ್ಲ. ಇವತ್ತಿಂದ ಯಾವ ಉದ್ಯೋಗ ಬಿಟ್ಟೆ, ಇದನ್ನು ನಂಬ್ಕೊಳ್ಳುತ್ತೆ. ಜಾಗ್ರತೆ ಸಿಕ್ತೇನು? ಪುರಗತನಾಗ ಮಾನುಷಾಕೃತಿ ತಡೆದು ನಡೆದಂದು ಪುರಗತಾನಿದ್ದೇನು ಮಾನುಷಾಕೃತಿ ತಾಳಿ ಪುರಗತಾನಿದ್ದೇನು ಮಾನುಷಾಕೃತಿ ತಾಳಿ ಶರಣೆಂಬೆ ಜೀವ ರಕ್ಷಿಸಿದೆ ನಿನಗೆ ಶರಣೆಂಬೆ 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 ಜೀವ ರಕ್ಷಿಸಿದೆ. ಮರೆಯಲಾರೆನು ನಾಗಾಧಿಪ ಮಂತ್ರಿ ಧೃತರಾಷ್ಟ್ರ, ಮರೆಯಲಾರೆನು ನಾಗಾಧಿಪ ಮಂತ್ರಿ ಧೃತರಾಷ್ಟ್ರ, ತರಳ ಕಿನ್ನರ ಎಂದು ನಮಿಸೆ ಧೃತರಾಷ್ಟ್ರ, ತರಳ ಕಿನ್ನರ ಎಂದು ನಮಿಸೆ.
ಬಂದು ನಮಿಸೇ ಅಯ್ಯ ಮಹನೀಯ, ಮೊದಲಾಗಿ ಹೊಂದಿಸಿಕೊಳ್ತಾ ಇದ್ದೇನೆ. ಶುಭವಾಗ್ಲಿ. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ನನ್ನ ಪಾಲಿನ ಯೋಗ ಅಂತ ಭಾವಿಸ್ತೇನೆ. ಯಾಕೆ? ಕಾರಣ ಏನು? ನೀವು ಬರುವುದಕ್ಕೆ ಸ್ವಲ್ಪ ತಡವಾದರು ನನ್ನ ಪ್ರಾಣಕ್ಕೆ ಅಪಾಯ. ಪ್ರಾಣಕ್ಕಪ್ಪಾಯ? ಹೌದಪ್ಪ, ನಾನು ಯಾರು ಅಂತ ಅರ್ಥ ಆಗ್ಲಿಲ್ಲ. ಇಲ್ಲ. ಈ ಸ್ವಲ್ಪ ಹೊತ್ತಿನ ಮುಂಚೆ ಆ ಕೊರಚನ ಕೈಯಲ್ಲಿದ್ದಂತ ಹಾವೇ ನಾನು. ಓ, ಅವ ಬಿಟ್ಟಲ್ಲ ಅವನ್. ಅದೇ ಹಾವು ನಾನಿದ್ದೇನೆ. ಹಾಗಿದ್ದಲ್ಲಿ ಬರುವುದಕ್ಕೆ ಕಾರಣ ಏನು? ಏನು? ನಾನು ಯಾರು? ನಾನು ಇಲ್ಲಿಯವ ಅಲ್ಲ, ನಾಗಲೋಕದ ಅಧಿಕಾರಿಯಾಗಿರುವಂತ ಧೃತರಾಷ್ಟ್ರ ಅವರ ಸುಕುಮಾರ ಕಿನ್ನರ ಎನ್ನುವ ಹಾಗೆ ನನ್ನ ಹೆಸರು. ಕಿನ್ನರ? ಹೌದು. ಬರುವುದಕ್ಕೆ ಉದ್ದೇಶ ಉಂಟು. ಏನು? ಮನದ ಬೇಸರವನ್ನು ಕೈಯಲೋಸಗವಾಗಿ ಇಲ್ಲಿ ವಿವರಿಸುವುದಕ್ಕೆ ಬಂದವ ನಾನು. ವಿವರಿಸುವುದಕ್ಕೆ? ಹೌದು. ಇಲ್ಲಿ ಬಂದಂತ ಸಮಯದಲ್ಲಿ ದುಷ್ಟನಾಗಿರುವಂತ ಕೊರಚನ ಕೈಗೆ ಸಿಲುಕು ಬಿದ್ದವ ನಾನು. ಇನ್ನೇನು ಸ್ವಲ್ಪ ಸಮಯ ಆದ್ರೆ ನನ್ನ ಪ್ರಾಣವೇ ಹೋಗ್ತಾ ಇತ್ತು. ಅವ ಹಿಂಸೆಯನ್ನು ಸಹಿಸಿ ಇದ್ದಂತ ಸಮಯದಲ್ಲಿ ನೀವು ನನ್ನನ್ನು ರಕ್ಷಣೆ ಮಾಡಿದ್ದೀರಿ. ಬಹಳ ಸಂತೋಷವಾಯಿತು. ಸರಿಯಪ್ಪ. ಉಪಕಾರ ಎನ್ನುವುದು ಈ ಕ್ಷಣದಲ್ಲಿ ನನ್ನಲ್ಲಿ ಆದದ್ದು. ಹೌದು. ಹಾಗಂತ ಉಪಕಾರವನ್ನು ಪಡೆದಿದ್ದೇನೆ ಎನ್ನುವಂತ ಕಾರಣಕ್ಕಾಗಿ ಇಲ್ಲಿಯೇ ನಿಮ್ಮನ್ನು ಬಿಡುವುದಲ್ಲ, ಪ್ರತ್ಯುಪಕಾರವನ್ನು ಕೊಡಬೇಕು. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ. ಹೌದು ಅಲ್ವಾ? ಹಾಗಾಗಿ ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು ಇಷ್ಟೇ. ಏನು? ನೀವು ನೇರವಾಗಿ ನಮ್ಮ ಪುರಕ್ಕೆ ಬರಬೇಕು. ಬಂದಂತಹ ಸಮಯದಲ್ಲಿ ಅಲ್ಲಿ ಅಧಿಕಾರಿಯಾಗಿರುವ ನಮ್ಮ ತಂದೆಯವರು ಧೃತರಾಷ್ಟ್ರ ಭೂಪತಿಗಳಿಂದ ನಿಮಗೊಂದು ಸನ್ಮಾನ. ಓ, ಸಮ್ಮಾನ? ಹೌದು. ನಮ್ಮ ಆದರಾದಿತ್ಯವನ್ನು ನೀವು ಸ್ವೀಕರಿಸಿದಂತಾದ್ರೆ ಅದೇ ನಮ್ಮ ಪಾಲಿಗೆ ಸಂತೋಷ. ನಿನ್ನ ಜೀವ ರಕ್ಷಣೆ ಮಾಡಿದರ ಪರಿಣಾಮವಾಗಿ ನನ್ನನ್ನು ಆದರಿಸಬೇಕು, ಸತ್ಕರಿಸಬೇಕಿರುವಂತ ನಿನ್ನ ಮನದಾಭಿಲಾಷೆಯನ್ನು, ನನ್ನ ಬಯಕೆ ಯಾವ ಕ್ಷಣಕ್ಕೂ ಬಂಜೆ ಮಾಡುವವನಲ್ಲ. ಹೌದಾ? ಆದಷ್ಟು ಬೇಗ ಬರ್ತೇನೆ, ಆದಷ್ಟು ಬೇಗ ಕಳಿಸಿಕೊಡ್ಬೇಕು. ನಿರೀಕ್ಷೆಯಲ್ಲಿರ್ತೇನೆ. ಬಂದಿಸಿ. ಯಾರ ಹತ್ರ ಕೇಳ್ರು ಅಂದಾಜು ಹೇಳುವುದೇ ಇಲ್ಲ. ಹಿಡ್ಕ ತಿರುಗಿದ್ ಬಿಟ್ಟು ಬೇರೆ ದಾರಿಯೇ ಇಲ್ಲ. 3 ಶೆಟ್ರ ಹತ್ರ ಹೋದೆ. ಅವ್ರು ಹೇಳಿ ನಂಗೆ ಗೊತ್ತಾಗುದಿಲ್ಲ ಮಾರಾಯ, ಮಹಾರಾಜರಲ್ಲಿ ಹೋಗು ಅಂದ್ರು. ನೋಡು, ಸರಿ ಸರಿ. ಯಾರು ನೀನು? ನಮಸ್ಕಾರ ಒಡೀನೆ. ಒಳ್ಳೇದಾಗ್ಲಿ. ನಾನು ಹಾವಾಡಿಗ ಕೊರಚ. ಕೊರಚ ಅಂತ ನನ್ನ ಹೆಸರು. ಏನ್ ಬಂದೆ? ಇದು ಏನಿಲ್ಲ, ನಾ ಉದ್ಯೋಗ ಮಾಡೋದು ಬಿಟ್ಟೆ ಈಗ. ಹೊಟ್ಟೆ ಬಾಡಿಗೆ ಏನ್ ಮಾಡ್ತೀಯೋ? ಏನ್ ಸಮಸ್ಯೆ? ಏನೂ ಸಮಸ್ಯೆ? ಹೊಟ್ಟೆ ಬಾಡಿಗೆ ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ. ಉದ್ಯೋಗವನ್ನು ಬಿಟ್ಟಿದ್ದಿ? ಉದ್ಯೋಗ ಬಿಟ್ಟಿದೆ. ಮತ್ತೀಗ ಯಾಕೆ ಬಂದದ್ದು? ಖರ್ಚಿಗೆ ತಾಪತ್ರ. ಏನ್ ಹೇಳೋದು ನೀನು? ಹೊಟ್ಟೆ ಬಾಡಿಗೆ ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಉದ್ಯೋಗ ಮಾಡುವುದಿಲ್ಲ. ಉದ್ಯೋಗ ಬಿಟ್ಟೆ, ಮೊದಲೇ ಬಿಟ್ಟಿದೆ. ಖರ್ಚಿಗೆ ತಾಪತ್ರ. ಸ್ವಲ್ಪ ಅರ್ಥ ಆಗುವ ಭಾಷೆನೇ ಹೇಳು. ಅಂದ್ರೆ ಇದು ಬೇಸರ ಮಾಡಬೇಡಿ. ನನಗೆ ಯಾಕೆ ಬೇಸರ? ಉದ್ಯೋಗ ಬಿಡ್ಲಿಕ್ಕೆ ಕಾರಣ ಇಷ್ಟೇ. ಏನು? ನನ್ನ ಹತ್ರ ಒಂದು ವಸ್ತು ಇತ್ತು. ಆ ವಸ್ತುವನ್ನು ಮಾರಾಟ ಮಾಡಿದ್ರೆ ಬಹಳ ಸಿಗ್ತದೆ ಅಂತ ನಂಗೆ ಗೊತ್ತುಂಟು. ಮಾರಾಟ ಮಾಡ್ಬೇಕಿತ್ತು. ಅಂದಾಜು ಗೊತ್ತಾಗ್ತದೆ. ಸಹಜ. ಹಾಗಾಗಿ ಎಲ್ಲ ಕಡೆ ಹೋದೆ. ಬಂಗಾರದ ಮೌಲ್ಯವನ್ನು ಅರ್ಥವಿಸಿಕೊಳ್ಳುವ ಅಕ್ಕಸಾಲಿಗ ಅವ್ರ ಹತ್ರ ಹೋಗಿ ಬಂಗಾರಕ್ಕೆ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ಅವ ಹೇಳುವುದಿಲ್ಲ. ನಾ ಅಕ್ಕಸಾಲಿಗ ಹತ್ರ ಹೋದ್ರೆ ಅವರು ಅಂದಾಜು ಮಾಡ್ಲಿಲ್ವಾ? ಅಯ್ಯೋ, ಇದಾ ಭಾರಿ ಬೆಲೆ ಬಾಳುವಂತದ್ದು ಅಂದ್ರು. ಬಹಳ ದೊಡ್ಡದು ಅಂತ ಆಯ್ತಲ್ಲ. ಎಷ್ಟು ಕೇಳಿದೆ? ಗೊತ್ತಿಲ್ಲ. ಊರು ಶ್ರೇಷ್ಠಿಗಳ ಹತ್ರ ಹೋದೆ. ಅವ್ರು ನೋಡಿ ಹೇಳಿದ್ರು, ಅಯ್ಯೋ ಮಾರ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂಗಾರ ಅಂದ್ರು. ಬಹುಮೂಲ್ಯವಾದದ್ದು. ಎಷ್ಟು ಕೇಳಿದೆ? ಅಂದಾಜು ಗೊತ್ತಾಗೋದಿಲ್ಲ. ನಿನ್ನ ತೊಟ್ಟು ಅಂದಾಜಿದೆ ಸಮಸ್ಯೆ ಅಂತ ಆಯ್ತು ಈಗ. ಹಾಗಾಗಿ ನಾನ್ ನಿಮ್ಮ ಹತ್ರ ಬಂದದ್ದು, ಒಂದು ಉಪಕಾರ ಮಾಡಿ. ನಾ ಅಂದಾಜು ಮಾಡ್ಲಿ ಅಂತ ಅಲ್ಲ, ನೀವು ಅಂದಾಜು ಮಾಡ್ತೀರಿ, ನಂಗೆ ವಿಶ್ವಾಸ ಉಂಟು. ಆ ಯೋಗ್ಯತೆ ನಿಮ್ಗೆ ಉಂಟು. ಸರಿ. ಅದು ಆದ್ರಿಂದ ನನ್ನ ಹತ್ರ ವಸ್ತು ನೋಡಿ ಅದಕ್ಕಿಂತಷ್ಟೇ ಬೆಲೆ ಬಾಳ್ಬೋದು ಅಂತ ನೀವು ಇಟ್ಕೊಂಡು ನಂಗೊಂದು ಕೊಟ್ರೆ ಆಗ್ಲಿಯಪ್ಪ. ಧೈರ್ಯದ ಮಾತನ್ನೇ ಕೊಡ್ತಾ ಇದ್ದೇನೆ. ಖರ್ಚಿಗೆ ತಾಪತ್ರ ಇಲ್ಲ. ಖರ್ಚಿಗಲ್ಲ, ಯಾವುದಕ್ಕೂ ತಾಪತ್ರೆ ಆಗುದಿಲ್ಲ. ವಸ್ತು ಎಲ್ಲುಂಟು? ಇಲ್ಲೇ ಉಂಟು. ಕೊಡು. ಇದು ಬೆಂಕಿಯಂತುರಿಯುತಿಯ ರತುನ ನಿರ್ಮಿತವಾದ ಕಂಕಣವ ಕಂಡು ವಿಸ್ಮಯದಿ ಶಂಕಿಸಿದ ನೃಪತಿ ಇವಗೆಂತು ತೊರಕಿತು ತನ್ನ ಅಂಕಿತದಿ ಸುರಪ ಕರುಣಿಸಿದ. ಇದು ನಿನ್ನ ಕೈಯಲ್ಲಿ? ನಂದೇ.
ಇದ ಮಹಾರಾಜರ ಒಂದ ಅಂದಾಜ ಅಂದಾಜು ಮಾಡ್ಬೇಕು ಅಂತ ಸುಲಭದಲ್ಲಿ ಆಗ್ತದ. ನೀ ಸ್ವಲ್ಪ ಆ ಕಡೆ ಹೋಗಿ ವಿಶ್ರಾಂತಿ ಮಾಡು. ಅಲ್ಲ ಎಷ್ಟೊತ್ತು ಬೇಕು ನಿಮ್ಗೆ ಅಂದಾಜು ಮಾಡ್ಲಿಕ್ಕೆ? ಅದು ಹೇಳಲಿಕ್ಕೆ ಆಗುದು. ಅಂದಾಜು ಮಾಡ್ತಿರ್ತೀರಿ ಆದಷ್ಟು ಶೀಘ್ರವಾಗಿ. ಒಂದು ವೇಳೆ ಅಂಥದ್ದೇ ಸಂದರ್ಭ ಬಂದ್ರೆ ಬೇಗ ಅಂದಾಜು ಮಾಡ್ತೀರಿ. ಇದು ಒಳ್ಳೇದುಂಟು, ಅಲ್ಲದೆ ಬೇಗ ಅಂದಾಜು ಮಾಡ್ತೀರಿ. ಪ್ರಶ್ನೆ ಬೇಕು, ಯೋಗ್ಯತೆ ಕುರಿತ ಇಲ್ಲೇ ಇರುತ್ತೆ. ಇದು ಅಂದಾಜು ದಿನ ಚಂದ್ರಂಪದಿ ಕುತಾತೈ ಚಂದಿರಮುಖಿ ಬಾರಿ ಚಂದಿರಮುಖಿ ಬಾರಿ ಮಲಯಜ ಗಂಧಿನಿ ಶೃಂಗಾರೇ ಮಲಯಜ ಗಂಧಿನಿ ಶೃಂಗಾರೇ ಅಂದೇ ನಿನ್ನಯ ಸುಂದರ ತೋಳಿಗೆ ಅಂದೇ ನಿನ್ನಯ ಸುಂದರ ತೋಳಿಗೆ ಚಂದದಿ ತೊಡಿಸಿಯ ಬಂದೊರ ಕಡಗವು ಅಂದೇ ನಿನ್ನಯ ಸುಂದರ ತೋಳಿಗೆ ಚಂದದಿ ತೊಡಿಸಿಯ ಬಂದೊರ ಕಡಗವು ಚಂದಿರ ನಿರೀಕ್ಷೆ ಇಲ್ಲ ನನಗೆ. ಅನಿರೀಕ್ಷಿತವೇ ಹೌದು. ನೀವು ಹೀಗೆಲ್ಲ ಕರೀತೀರಿ ಅಂತ ನಿಜವಾಗಿ ನಿನಗೆ ಅಂತಲ್ಲ, ನನಗೂ ನಿರೀಕ್ಷೆ ಇರಲಿಲ್ಲ. ಎಂತಾಯ್ತು ಈಗ? ಯಾವತ್ತು ಇನ್ನಲ್ಲಿವರೆಗೆ ನಾನು ಬರುವ, ಆದ್ರೆ ಇವತ್ತು ಸಭೆಗೆ ಕರೆಸಿದ್ದೇನೆ. ಯಾಕೆ ಗೊತ್ತಾ? ನಾನು ದೇವಲೋಕಕ್ಕೆ ಹೋದ ಕತೆ ಗೊತ್ತುಂಟಲ್ಲ. ಅಯ್ಯೋ, ದೇವಲೋಕಕ್ಕೆ ನೀವು ಬಂದದ್ದು ನಾನು ಹೇಳಿದ್ನಲ್ಲ. ನಾನು ಅದನ್ನ ನೋಡಿದ ಮೇಲೆ ನೀನು ನೋಡ ಅಲ್ಲ ನೀವು ದೇವಲೋಕಕ್ಕೆ ಹೋಗಿ ಬಂದದ್ದು ನನಗೆ ನೋಡಿದ ಮೇಲೆ ಅಲ್ಲಿ ನನಗೆ ಸನ್ಮಾನ ಆಯ್ತಲ್ಲ. ಅಯ್ಯೋ, ಸನ್ಮಾನದಲ್ಲಿ ನಾ ಎದುರು ಕೂತ್ಕೊಂಡು ಅಲ್ಲ ನೀ ಕೂತ್ಕೊಂಡಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ನಾನು ಬರ್ತೇನೆ ಅಂತ ಹೇಳಿದ್ದೆ. ಆಮೇಲೆ ನಾ ಏನ್ ಹೇಳಿದ್ದೆ? ನೀವೆಂತ ಹೇಳಿದ್ರಿ? ಎಂತ ಹೇಳಿದ್ರಿ? ಓ, ಸರಿ. ಅಂದ್ರೆ ದೇವಲೋಕದಲ್ಲಿ ದೇವೇಂದ್ರ ಏನನ್ನೇ ಕೊಟ್ಟರು ಕೂಡ ಅದನ್ನ ನಿನಗೆ ಕೊಡ್ತೇನೆ. ಆಮೇಲೆ ದೇವಲೋಕದಿಂದ ಸನ್ಮಾನವನ್ನು ಪಡೆದು ನಾನು ಬಂದೆ. ನಿನಗೇನನ್ನೋ ಕೊಟ್ಟೆ. ಏನನ್ನ ಕೊಟ್ಟೆ? ನೀನು ಕಡಗ ವೀರ ಸಹಸ್ರಾನಿಕ ಎನ್ನುವುದಾಗಿ ಬರೆದಂತ ಅಮೂಲ್ಯವಾಗಿರುವಂತಹ ಕಡಗವನ್ನು ನಿನ್ನ ಚಂದದ ತೋಳಿಗೆ ನಾನೇ ತೋಡಿಸಿದ್ದೆ. ಅದು ಎಲ್ಲೂ ಹೋಯ್ತೀಗ? ಅದೊಂದು ನೆನಪಾಗುವುದಿಲ್ಲ. ನೀವು ನನ್ನ ಕೈಗೆ ತೊಡಿಸಿದ್ರ ಅವಳು ಯೋಗಿನಿ ಬಂದ್ಲ. ಯೋಗಿನಿ ನನ್ನನ್ನು ಅಡವಿ ಕರ್ಕೊಂಡು ಹೋದ್ಲ. ನಾನು ಹುಚ್ಚಿ ಆಗಲಿದೆ ಆಡ್ತಾ ಇದ್ನ. ತೊಂದ್ರೆ ಇಲ್ಲ. ಯಾರೋ ಒಬ್ಬ ಹೀನರಿಗೆ ಅದು ದೊರಕಿ ನನ್ನ ಹತ್ರ ಬಂದು ಮುಟ್ಟಿದೆ. ನನಗೆ ಸಮಸ್ಯೆ ಆಗಿ ನಾನು ಕೇಳಿದ್ದೆ. ನೀವು ಸ್ವಲ್ಪ ಆ ಕಡೆ ಅಂದಾಜು ಮಾಡಿದ ಕಾರಣಕ್ಕಾಗಿ ನಿನ್ನನ್ನು ಕರೆದದ್ದು. ಎಷ್ಟಂತ ಹೇಳಿ ಕೊಡಿ, ನಾನು ತಗೊಂಡು ಯಾವುದನ್ನು ಕೊಡುವುದು, ಏನನ್ನು ಕೊಡುವುದು? ಈ ಕಡಗ ಹೌದು ನಿನ್ನ ಕೈಗೆ ಹೇಗೆ ಬಂತು? ಎಲ್ಲಿಂದ ಕಳ್ಳತನ ಮಾಡಿ ತಂದೆ ಹೇಳು. ಏನು ಮಾತಾಡ್ತೀರಿ? ಶಿಕ್ಷೆ ಕೊಡ್ತಾನೆ. ನಾನು ಬಡವ ಇರ್ಬಹುದು, ಜಾತಿಯಲ್ಲಿ ಹಾವಾಡಿಗೆ ಇರ್ಬಹುದು, ಮನೆ ಬೇಡಿ ತಿಂದೇನು ಹೊರತು ಇವತ್ತವರೆಗೆ ಕಳ್ಳತನ ಮಾಡಿದ ಮಗ ನಾನಲ್ಲ. ಹಾಗಾದ್ರೆ ನಿನ್ ಕೈ ಹೇಗೆ ಬಂತ? ಅದ ಒಂದ್ ಕತೆ ಆಯ್ತು ಮರೆಯರೆ. ಎಂತ ಕತೆ? ನಾನು ಶರಾವತಿ ನದಿ ತೀರದಲ್ಲಿ ಒಂದು ಹಾವನ್ನು ಹಿಡಿದು ಇನ್ನೇನು ಹೊಲಕ್ಕೆ ಕೇಳ್ಬೇಕು ಅನ್ನೋಷ್ಟರಲ್ಲಿ ಒಬ್ಬ ಹುಡುಗ ಓಡ್ ಬಂದ. ಹಾವುಗ ಹಾಗೆ ಹೊಲಕ್ಕೆ ಕೇಳ್ಬೇಡ,
ಅದು ನಾಗ, ಅದು ದೇವರು, ಅದು ಬಿಡು ಅಂದ. ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಬರ ಹೊಟ್ಟೆ ಪಾಡು ಅಂತ ಹೇಳಿದೆ. ನೀ ಬಿಟ್ಟೆ ಅಂತ ಆದ್ರೆ ನಿನ್ನ ಹೊಟ್ಟೆ ಪಾಡಿಗಲ್ಲ 4 ತಲೆ 14 ಹೇಳಿದಾವ, ನಾನು 4 ಹೇಳಿದೆ ಅಷ್ಟೇ. ಆ ತಲೆಮಾರಿಗೆ ಆಗುವಷ್ಟು ನೀವು ವ್ಯವಸ್ಥೆ ಮಾಡ್ತೆ ಅಂತೇಳಿ ಒಬ್ಬ ಹುಡುಗ ಕೊಟ್ಟದಿದ್ದ. ನೀನು ಆಡಿದ ಮಾತುಗಳು ಸತ್ಯವೇ ಹೌದು ಅಂತಾದ್ರೆ ನಿನಗೆ ಕಡಗವನ್ನು ಕೊಟ್ಟಂತ ಹುಡುಗರನ್ನು ಆಚಾರವೇ ಸರಿ ಇಲ್ಲ. ಯಾರಿಗೆ ಬೇಕಿತ್ತು ಮಾರ್ರೆ, ಅವನ್ ನನಗೆ ಯಾಕೆ ಸಿಗಬೇಕಿತ್ತು? ಬಾಣಲಿಂದ ಬೆಂಕಿ ಬಿದ್ದಾಗ ಬಾಳಲ್ಲಿ ಬೆಂಕಿ ಬಿದ್ದಾಗ ಆಯ್ತು ನಮ್ ಕತೆ. ಕೊಟ್ಟ ಹೋದ, ಇವ್ರಿಗೆ ಕೊಟ್ಟ ಅಂದಕ್ಕೆ ಹೇಳುದ್ ಬಿಟ್ಟ ಎಲ್ಲಿರ್ಪನ ಹುಡುಗ ನನಗೆ ಕಿಸಿ ಒಳಗಿದ್ದ. ಅವನನ್ನು ಸಿಕ್ಕಿದ್ ನನಗೆ ಶರವತ್ತು ಕರ್ಕೊಂಡು ಬಂದ್ರೆ ಉಳಿಸ್ತೇನೆ. ಅಲ್ಲ ಮಾಡ್ರೆ ಹೊಳೆ ಬದಿ ಸಿಕ್ಕಿದ್ದಾವ. ಹೊಳೆ ಬದಿ ಯಾಕೆ ಬಂದ್ರೆ ನಂಗೆ ಗೊತ್ತು. ಗಾಳ ಹಾಕೋಕ್ ಬಂದ, ಬೇರೆ ಬಂದ್ರೆ ನಂಗೆ ಗೊತ್ತಿಲ್ಲ. ಹೊರ ಬದಿ ಹೋದ ಅನುಭವ ನಿನಗೆ ಉಂಟಾಗಿಲ್ಲ. ನಾ ಹಾಡ್ಲಿಕ್ಕೆ ಹೋದವ. ಹೋಗಿ ಕರ್ಕೊಂಡು ಬಾ. ಆಗೋದಿಲ್ಲ ಮಾರ್ರೆ. ಯಾಕೆ? ನೋಡ್ಲಿಕ್ಕೆ ಸಣ್ಣ ಇದ್ರು ಬಹಳ ಬಿಗುಯ್ತಾವ. ಓಹೋ, ನಾನು ಕೊಂದು ಬಿಟ್ಟವನು. ಬೇಡ, ನಿನ್ನೊಟ್ಟಿಗೆ 4 ಜನ ಮಲ್ಲ ಭಟ್ಟರನ್ನ ಕಳುಹಿ ಕೊಡ್ತೇನೆ. ಹೌದಾ? ಅವನನ್ನ ಎಳೆ ತರುವುದಕ್ಕೆ ಬೇಕಾಗಿ ಕರ್ಕೊಂಡು ಬಾ ಅವನನ್ನ. ಇದು ಬೇಸರ ಮಾಡಬೇಡಿ. ಎಂತ ಬೇಸರವ? ಒಂದು ಮಾತು ಹೇಳಲ್ಲ. ಹೇಳು. ಆ ಹುಡುಗನ ನೋಡಿದ್ರೆ ಹೀಗೆ ಅನ್ಸದ್ ಮಾರ್ರೆ. ಹೇಗೆ? ಆ ಹುಡುಗನ ಪ್ರಾಯದಲ್ಲಿ ನೀವು ಆ ಹುಡುಗನ ಹಾಗೆ ಇದ್ರು ಏನು? ಅಲ್ಲ, ಆ ಹುಡುಗ ನಿಮ್ ಪ್ರಾಯಕ್ಕೆ ಬರುವಾಗ ನಿಮ್ಮ ಹಾಗೆ ಆಗ್ನೋ ಏನು? ಏನೆಲ್ಲ ತಿರುಗಾಟ ಮಾಡಿದ್ರೆ ನೀವು? ತಡಿಯ, ಅದು ತಿರುಗಾಟದ ಪ್ರಭಾವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಭೂಮಂಡಲವನ್ನು ಗೋಳಾಕಾರ ಅಂತ ಹೇಳುವುದು ಯಾಕೆ ಗೊತ್ತಾ? ತಿರುಗ್ತಾ ಇರ್ತದಕ್ಕೆ. ಹಾಗಲ್ಲ, ಒಬ್ಬರ ಹಾಗೆ 7 ಜನ ಇರ್ತಾರಂತೆ. ಬಹುಶಃ ನನ್ನ ಹೋಲಿಕೆ ಎಲ್ಲಿಂದಲೋ ಬಂದಿರಬಹುದು ಎಂಬ ಅರ್ಥದಲ್ಲಿ ಸಂಬಂಧಿಕ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೋಗಿ ಕರ್ಕೊಂಡು ಹೋಗು ನನ್ನ. ಎಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ. ನಮಸ್ಕಾರ ಮಾರಾಯ. ಇದು ಸಾವಾಸವಲ್ಲ, ಗೊತ್ತಾಯ್ತಾ? ಇವನ್ ಯಾಕೆ ಸಿಕ್ತ ಆವತ್ತಲ್ಲಿ ಹಾವು ಬಿಟ್ಟೆ, ಸ್ವಲ್ಪ ಬದಲು ಕೊಟ್ಟೆ. 14 ನಂದು ಆಗ್ಬೇಕೀಗ. ಈಗ 1 ವಾರ ಆದ್ರೆ ನಂದೇ 14. ಹೊಟ್ಟಿಗಿಲ್ಲಿ 3 ದಿವಸ ಆಯ್ತು. 14 ಆಗುದೇ ಅದು. ಹುಡುಗ ಇವನೇ, ಅವನೇ. ನೀನಾಡಿದ ಮಾತು ಸತ್ಯ ಅಂತ ಆದ್ಮೇಲೆ ಹೇಳಿದೆಲ್ಲ 14 ತಲೆಮಾರು 24 ತಲೆಮಾರಿಗೆ ಆಗುವಷ್ಟು ನಮ್ಮಿಂದ ಕೊಡಲ್ಪಡುತ್ತದೆ. ಬದುಕಲ್ಲ ಯಾರು ಇಲ್ವಾ ನಿನಗೆ? ಅಲ್ಲಿ ನಂಗೆ ಅದೆಲ್ಲ ದುಃಖ ಇರ್ತರು ಮತ್ತೆ ಆಗ್ತರು ವಿಷಯ ಅಲ್ಲ. ಆದ್ರೆ ಒಂದು ಅಂದಾಜು ಹೇಳಿದ್ರೆ ಮತ್ತೆ ಅಂದಾಜು ಅಂದ್ರೆ ಯಾವುದೂ ಇಲ್ಲ ನಿನಗೆ. ಯಾರು ಅಂದಾಜಿಲ್ಲ ನಮ್ಮಲ್ಲಿ ಮುಷ್ಟಿ ಬಿಗಿದು ಕೊಡ್ತೇನೆ. ಬಂಡಾರವರು ಇದ್ದಾರಲ್ಲ, ಹೋಗು. ಯಾಕಾರು ಸಿಗದೆ ಬಂದೆಯ ಕಡು ಮುತ್ತು ಬಾಲಕ ಬಂದೆಯ ಕಡು ಮುತ್ತು ಬಾಲಕ ತಂದೆ ತಾಯಿಗಳು ಯಾರು ಬೇಳೆ ತಂದೆ ತಾಯಿಗಳು ಯಾರು ಬೇಳೆ ಇಂದು ನಿನ್ನ ಹೆಸರು
ಬಾಲಕ, ಒಂದು ಸಂದರ್ಭ ಎಳೆದು ತರುವುದಕ್ಕೆ ಹೇಳಿದಂತಹ ನಾನೇ ಈ ಕಾಲಕ್ಕೆ ಈ ರೀತಿಯಾಗಿರುವಂತಹ ವಾತ್ಸಲ್ಯವನ್ನು ತೋರಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಉದ್ದೇಶ ಏನು, ಕಾರಣ ಏನು ನನಗೇ ಅರ್ಥವಾಗ್ತಾ ಇಲ್ಲ. ಯಾವ ಜನ್ಮದ ಋಣಾನುಬಂಧ ನನ್ನಲ್ಲಿ ಮತ್ತು ನಿನ್ನಲ್ಲಿ ಅಡಕವಾಗಿದೆಯೋ ತಿಳಿದಿಲ್ಲ. ಅರಿಯದ ವಾತ್ಸಲ್ಯ ಮಮಕಾರ ಏನೇ ಆಗಿದೆ. ಮಗು, ನೀನ್ ಯಾರು? ನಿನ್ನ ಹೆಸರೇನು? ಅಪ್ಪ ಅಮ್ಮ ಯಾರು? ನಿನ್ನ ಪೂರ್ವಾಪರ ಏನು ಹೇಳ್ತೀಯಾ? ಏನೆಂದರು ಮಣ್ಣನ್ನೇ ಬಳ್ಳಿ ಬಳ್ಳಿರೇನೆಂಬೆನು ಚೋರತನದಿ ಬಂದು ಚೋರತನದಿ ಬಂದು ಅರಿಯದೆ ಮುಗಿಸಿಯನ್ನ ವಿಚಾರಿಸಬೇಕೆಂದು ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿದ್ರು. ಮಾಡುವಂತ ಕಾರ್ಯ ಕಂಡ್ರೆ ಚೋರತನದಲ್ಲಿ ನಡೆಯುವಂತಹ ಕಾರ್ಯ ಅದಲ್ಲದೆ ಇದ್ರೆ ನನ್ನಷ್ಟೊತ್ತಿಗೆ ನಾನಿರುವಂತ ಸಂದರ್ಭ ನಿಮ್ಮ ಮಲ್ಲಭಟರನ್ನು ಒಳಗೂಡಿಸಿಕೊಂಡು ನನ್ನ ರಟ್ಟೆ ಕಟ್ಟಿ ಈವರೆಗಾಗಿ ತಂದು ನಿಲ್ಲಿಸಿದೆ. ಏನು ಅಪರಾಧ ಮಾಡಿದೆ ಎಂಬ ಸಲುವಾಗಿ ತಂದೆ ಅದಕ್ಕೆ ಕಾರಣ ಇಲ್ಲದೇ ಇಲ್ಲ. ಏನು? ನನ್ನಲ್ಲಿ ಹೊರಗಾಗಿ ಬಂದಂತಹ ಕೊರಚ ಒಂದು ಕಡಗವನ್ನ ಕೊಟ್ಟ. ಅದರ ವಿಶೇಷತೆಯನ್ನ ಗ್ರಹಿಸಿದೆ. ಅದನ್ನು ನಿನಗೆ ಕೊಟ್ಟವ ಯಾರು ಅಂತ ಕೇಳಿದೆ. ಅವ ನಿನ್ನ ಹೆಸರನ್ನ ಹೇಳಿದ. ಆ ಕಾರಣಕ್ಕಾಗಿ ಅಪರಾಧಿಯನ್ನ ಎಳೆತರುವ ಹಾಗೆ ನಿನ್ನ ಕರೆಸಬಹುದಾದ್ರೂ ಕೂಡ ಅವನಲ್ಲಿ ನೀನು ತೋರಿದಂತಹ ಮಾನವೀಯತೆಯೋ ಅಥವಾ ನಿನ್ನ ಮೇಲೆ ನನಗಿರುವಂತಹ ಆಕರ್ಷಣೆಯೋ ನಿನ್ನ ಕುರಿತಾಗಿ ತುಳಿಯುವಂತಹ ಕುತೂಹಲವನ್ನು ಹೆಚ್ಚು ಮಾಡ್ತಾ ಉಂಟು. ಉದ್ದೇಶ ಅದೇ ಹೇಳು. ಉದ್ದೇಶ ಅದೇ ಅಂತಾದ್ರೂ ಒಟ್ಟಾರೆ ಧರ್ಮಕ್ಕೆ ನನಗೆ ಬಂದದ್ದಲ್ಲ. ಅದನ್ನು ನನ್ನ ಪಾಲಿಗೆ ಒದಗಿಸಿರುವುದು ಯಾರು ಗೊತ್ತಾ? ಜನನಿ ಮೃಗಾವತಿಯ ನಗನು ಕೈದಿದ ಮಣಿಮಯ ಕಡಗವಿದು. ಜನನಿ ಮೃಗಾವತಿಯ ನಗನು ಕೈದಿದ ಮಣಿಮಯ ಕಡಗವಿದು. ಮಣಿಮಯ ಕಡಗವಿದು. ಜನಪ ಸಹಸ್ರಾನೀಕನು ಪಾಲನ ಅಡುಗನು ನಾನೆಂದ. ಜನಪ ಸಹಸ್ರಾನೀಕನು ಪಾಲನ ಅಡುಗನು ತಾನೆಂದ. ಜನನಿ ಮೃಗಾವತಿಯ ನಗನು ಕೈದಿದ ಮಣಿಮಯ ಕಡಗವಿದು. ಒದಗಿಸಿಕೊಟ್ಟೆನ್ನುವ ಸಲುವಾಗಿ ನಾನು ಎಲ್ಲಿಂದ ಅಪಹರಿಸಿ ತಂದು ತೋರೆನ್ನುವ ಹಾಗೆ ಭಾವಿಸುವುದು ಬೇಡ. ಒತ್ತಾಗಿ ಬಂತದ್ದು ನಿನ್ನ ಕೈಲಿ. ಅದು ನನ್ನ ತಂದೆಯಿಂದ ನನಗೆ ದೊರಕಿರುವಂತದ್ದು. ಹೌದಪ್ಪ. ಹಾಗಿದ್ರೆ ನೀನಪ್ಪ ನನಗೆ ನನ್ನ ಅಮ್ಮನೇ ಒದಗಿಸಿಕೊಟ್ಟ ಬಳಿಕ ಇನ್ನೊಂದು ಸಂದರ್ಭದಲ್ಲಿ ನನ್ನ ಅಜ್ಜ ದೇವಲೋಕದಲ್ಲಿ ದೇವತೆಗಳಿಗೆ ಮಾಡಿರುವಂತಹ ಉಪಕಾರ ಸ್ಮರಣೆಗಾಗಿ ನನ್ನ ತಂದೆಗೆ ವಿಶೇಷವಾದಂತಹ ಮಣಿಮಯವಾದಂತ ಕಡಗವನ್ನು ಕೊಟ್ಟವರಂತೆ. ಅಂದ್ರೆ ಸಹಸ್ರಾನೀಕ ಅವನಿಗೆ ಮಗ ಉದಯನ ನಾನು, ನನ್ನಮ್ಮ ಮರಗಾವ ಸಾಕುಗಳ ಹರಿರಲು ಬಾಯಿಗೆ ಬಂದಾಗ ಹೇಳುವುದನ್ನ ಬೊಗಳುವುದು ಅಂತ ಹೇಳ್ತಾರೆ, ಅಲಟುವುದು ಅಂತ ಹೇಳ್ತಾರೆ. ಸರಿ, ಏನ್ ಹೇಳಿದ ನೀನು? ಸಹಸ್ರಾನಿಕನಿಗೆ ಮಗ, ಮೃಗಾವತಿಗೆ ಕಂದ. ಖಂಡಿತ ನಿನ್ನ ತಾಯಿ ನಿನಗೆ ಕೊಟ್ಟಿದ್ದು. ಹಾಗಿದ್ರೆ ನಾ ಯಾರ? ಹುಚ್ಚ? ಸುಳ್ಳು ಸುಳ್ಳು ಹೇಳಬಾರ್ದು ಅಂತಲ್ಲ, ಹೇಳಿದ್ರೆ ಅದು ಸತ್ಯದ ತಲೆ ಮೇಲೆ ಹೊಡೆದಾಗಿರ್ಬೇಕಂತೆ. ನಾವು ಸುಳ್ಳು ಹೇಳುವವ್ರೆ ನಂಬುವ ಹಾಗಿರ್ಬೇಕಂತೆ. ಏನು ಅದು ಅಲ್ಲ ಅಂತ ಅದೇ ರಾಜಸ್ಥಾನದಲ್ಲಿ ಮಹಾರಾಜನ ಎದುರು ಯಾಕೆ ಸುಳ್ಳು ಹೇಳ್ತಾ ಇದ್ದೇನೆ? ತಿಳಿಯುವ ಆಸೆ ಆಕಾಂಕ್ಷೆಗಳು ನಿನಗುಂಟು ಅಂತಾದ್ರೆ ನನ್ನನ್ನ ಒಳಗೂಡಿ ಜಮದಗ್ನಿಗಳ ಆಶ್ರಮಕ್ಕೆ ಬಾ, ನನ್ನ ಅಮ್ಮನನ್ನು ತೋರಿಸಿದ ನೀನು ತೋರಿಸಲೆಂದು ಜನನೇ ಕಾಣಿಸುವೆ ನೋಡೋಣ ಎಂದು
ನೀವು ನನಗೂ ಕರೆಯೋದು ಬೇಡ ಅಂತಲೇ ಉಂಟು. ಮತ್ತೆ ಏನ್ ಮಾಡೋಣ, ನೀನು ಬರದೆ ಹೋದ್ರೆ ಪ್ರಸಂಗ ಮುಂದೋಗುದು. ಎಂತಾಯ್ತು ಈಗ? ಏನ್ ಆಯ್ತಾ? ಹಾ. ಇಷ್ಟು ವರ್ಷ ಆಯ್ತು ಮದುವೆ ಆಗಿ. ಹೌದು. ನಮ್ಮ ಮಕ್ಕಳಾಗಿದ್ದಾರ? ಇಲ್ಲಪ್ಪ. ಈಗ ಒಬ್ಬ ಬಂದಿದ್ದಾರೆ. ಹಾ. ನಾ ಅಪ್ಪನಂತೆ, ಹಾ. ನೀ ಅಮ್ಮನಂತೆ. ಹಾ. ಅವ್ನು ನಂಬೇಕಾ? ದೇವ್ರೆ, ಹಾ. ಅಂಬುಶ ಬೆಳ್ಳಿಗಿದ್ದವರಿಗೆಲ್ಲ ಅಪ್ಪ ಅನ್ನುವ ಸ್ವಭಾವ. ಅದೇ ಅದೇ ಜಾತಿ ಅವನು. ಹಾ. ಹಾಗಾಗಿ ನಿನ್ನನ್ನು ಕರೆದದ್ದು. ಹಾ. ನೋಡಲಿದ್ದಾರೆ ಸರಿ ಮಂಗಳಾರತಿ ಮಾಡ್ಕೊಂಡು ಅಮ್ಮ 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 ರೌದ್ರದಿ ತನಯ ನಮಗೆ ಇಲ್ಲ ಛೀ ಒಳಗೆಂದು ಎಳೆದೊಗೆ ಬಾಳಿಕೆ ಅಂದಿದ್ದಾನೆ. ಅದಾದ್ರೆ ಹೋದ್ರೆ ನನ್ನ ಗಂಡಾಕ್ಷರಕ್ಕೆ ಅಮ್ಮ ಅಮ್ಮ ಅಂತ. ನನ್ನಲ್ಲಿ ಏನೋ ಒಂದು ರೀತಿಯಾದಂತಹ ಭಾವಗಳು ಸ್ಫುರಿಸಲಿ ಎನ್ನುವ ಕಾರಣಕ್ಕಾಗಿ ಒಂದು ಕೈ ಮುಗಿತಾ ಇದ್ದಾನೆ. ಎಲ್ಲ ಸುಳ್ಳು. ಮಕ್ಕಳಾಗಿದ್ದ ಎಲ್ಲ ಹಾಡದ ಪಿಂಡ ಉದಯ ವಾಕ್ಯನು ವನಿತೆಯನ್ನು ವಾತ್ಸಲ್ಯ ಮಾಡುದು ಎನಗೆ ಹಾಗೆ ಮಾಯಾವತಿ. ತಾಯಿಯನ್ನು ಹಾಗೆ ಒಮ್ಮೆ ಕರೆದಾಗ ಸಾವಿರ ಬಾರಿ ಮಗನೆಯನ್ನು ಹಾಗೆ ಬಿಗಿದಪ್ಪಿ ನೆತ್ತಿಯನ್ನು ಆಕ್ರಮಿಸಿ ತುತ್ತನ್ನು ನೀಡಬೇಕಾದಂತ ತಾಯಿಗೆ ಮಮತೆ ಎನ್ನುವುದು ಮೂಡದು. ಹಾಗಿದ್ರೆ ಇವಳು ನನ್ನ ತಾಯಿ ಮೃಗಾವತಿ ಅಲ್ಲ, ಇವಳು ಮಾಯಾ ಮೃಗಾವತಿ. ಮೃಗಾವತಿ, ಮಾಯಾ ಮೃಗಾವತಿ. ಹೌದು ಹೌದು, ಅಂದು ದೇವಲೋಕದಲ್ಲಿ ನನ್ನ ಎದುರು ಪ್ರತಿಜ್ಞೆ ಮಾಡಿದಂಥ ಆ ತಿಲೋತ್ತಮೆ ಇಷ್ಟು ಆಟ ಮಾಡಿದಳು, ಇಷ್ಟು ಆಟ ಆಡಿದಳು. ಬಿಡಲಾರೆ ಪಾಲಕ ತೀರಿತು ಪಾಲಕ ಈ ತಿಲೋತ್ತಮೆ ಆಡಿರುವಂತಹ ಮಾತು ಒಂದಲ್ಲ ಒಂದು ದಿವಸ ನಿನ್ನ ಮೋಸದಿಂದಾದರೂ ಕೂಡದೆ ಹೋದ್ರೆ ನಾನು ತಿಲೋತ್ತಮೆ ಅಲ್ಲ ಎನ್ನುವುದಾಗಿ ನನ್ನ ಮಾತನ್ನು ಈಡೇರಿಸಿಕೊಂಡಿದ್ದೇನೆ. ನಾವು ದೇವಲೋಕದವರ ಆಡಿದ ಮಾತನ್ನು ಈಡೇರಿಸಿಕೊಳ್ತೇವೆ. ನನ್ನ ಮಾತನ್ನು ಈಡೇರಿಸಿಕೊಂಡಿದ್ದೇನೆ. ಅವಳು ಹೋಗಿ ಎಷ್ಟೊತ್ತಾಯ್ತು, ನೀವಲ್ಲಿ ಬರೀ ಸುಮ್ಮನೆ ಗೊತ್ತಿ ಬೀಸೋದೆ ಕೈಗೊಂದು ಸಿಗ್ಬೇಕಿತ್ತು. ಅಲ್ಲ, ಅವಳು ಕೈಗೆ ಸಿಗುದಿಲ್ಲ ಅಂತ ನನಗೂ ಗೊತ್ತಿತ್ತು. ಹಾಗೆ ಹೋಗು. ಮತ್ತೆ ಹಾರು ಹೋಗದೆ ಅವಳು ಇಲ್ಲಿ ಅವಳ ಅವಳ ಮೋಸ ಆಗಿ ಹೋಯ್ತು, ತಪ್ಪಾಗಿ ನಾನು ಹೇಳಬೇಕು. ಇದು ತಪ್ಪಲ್ಲ ಮಗು, ಇದು ಪ್ರಮಾದ. ಏನ್ ಮಾಡೋಣ, ನನ್ನ ಹೆಂಡತಿ ಒಟ್ಟಿಗೆ ನಾ ಇದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರಪ್ಪ ಇಷ್ಟು ಕಾಲ ನೀವು ಸಂಸಾರ ಮಾಡೋದು ಆ ಸೋಳೆ ಒಟ್ಟಿಗೆ. ಮತ್ತದೆಲ್ಲ ನೆನಪು ಮಾಡಬೇಡ ಮಗ. ಕದಮ್ನ ಚಿಂತ ಪ್ರಾಜ್ಞ. ಅದೇ ಹೌದು ಅಂತಾದ್ರೆ ಅಮ್ಮನನ್ನು ಕಾಣಬೇಕು. ಹೊರಗೆ ವಂದಿಸಿಕೊಳ್ತಾ ಇದ್ದೇನೆ. ನನ್ನ ಬದುಕಿನಲ್ಲಿ ಏನೇನೋ ಆಗಿ ಎಲ್ಲೆಲ್ಲಿಗೂ ಹೋಗಿ ಈಗ ಇಲ್ಲೂ ಒಂದು ಮುಟ್ಟಿದ್ದೇನೆ. ಮೊದಲಾಗಿ ನನ್ನ ಮಡದಿಯನ್ನು ನಾನು ಕಾಣಬೇಕು. ಗುರುಗಳೇ, ಮೊದಲಾಗಿ ನನ್ನ ಅಪ್ಪನನ್ನು ಕರ್ಕೊಂಡು ಬಂದಿದ್ದೇನೆ. ಅಪ್ಪನೊಟ್ಟಿಗೆ ಅಮ್ಮನನ್ನು ಕಾಣಬೇಕೆಂಬ ಆಸೆ. ಅಮ್ಮನನ್ನು ಕರೆಸಿ. ಯಾರಲ್ಲಿ ಕಾಂತನನ್ನು ಕಾಣುತ್ತ ಬರಸೆಳೆದು ಬಿಗಿದಪ್ಪಿ ಸಂತಸದಿ ನಮ್ಮವರಿಗೆ ಇವರಿಗೆ ಬಂದದ್ದಾಯ್ತಲ್ಲ. ಸಂತೋಷ ಆಯ್ತು. ಬಹುಶಃ ನಮ್ಮ ಶಾಪ ವಿಮೋಚನೆಯ ಕಾಲ ಬಂತು ಅಂತ ಅನಿಸ್ತದೆ. ಹೌದು, ವಿಮೋಚನೆಯ ಕಾಲ. ಹೌದು, ಮಾಡಬಾರದನ್ನು ಮಾಡಿದವರು ನಾವಲ್ಲ. ಆದರೂ ನಮಗ್ಯಾಕೆ ಈ ವಿರಹ ವೇದನೆ? ಅಂದು ಇವಳನ್ನ ಮೊದಲು ಬಾರಿ ನೋಡಿದಾಗೆ ನಾನು ಅರ್ಥವಿಸಿಕೊಂಡೆ. ನನ್ನ ಜ್ಞಾನದ ಮೂಲಕವಾಗಿ ಯಾರಿವಳು, ಯಾಕಿಷ್ಟು ಕಷ್ಟವನ್ನ ಪಡ್ತಿದ್ದಾಳೆ ಎನ್ನುವಂತಹ ವಿಚಾರವನ್ನು ತಿಳಿದೆ. ನೀವೆಲ್ಲ ತಿಳಿದುಕೊಂಡ ಹಾಗೆ ನೀವಿರುವರು ಭೂಲೋಕದವರಲ್ಲ, ನೀವಿರುವರು ಗಂಧರ್ವ ಲೋಕದವರು. ಮೇಲ್ನವರು. ಹೌದು, ಅಷ್ಟು ಮೇಲ್ನವರು ಇಷ್ಟು ಕೆಳಗಿಳಿದ ಯಾಕೆ? ಕಾರಣ ಉಂಟು. ನೀವು ವಸುವಿಧಮ ಹಾಗೂ ವಿದ್ಯಾಧರೆ ಎನ್ನುವಂತಹ ಗಂಧರ್ವರು ಇರುವರು ನೀವು.
ಅಂದು ದೇವಲೋಕದ ದೇವಸಭೆಯಲ್ಲಿ ಬ್ರಹ್ಮದೇವರ ಉಪಸ್ಥಿತಿಯಲ್ಲಿ ನಿಮ್ಮಿಬ್ಬರ ನೃತ್ಯ ಎನ್ನುವುದು ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ನಿಮ್ಮಿಬ್ಬರ ವರ್ತನೆ ಎನ್ನುವಂತಹದ್ದು ಭೂಲೋಕದ ಮಾನವರ ವರ್ತನೆ ಹಾಗೆ ಅಸಭ್ಯ ವರ್ತನೆಯನ್ನು ತೋರಿದಿರಿ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಕುಪಿತಗೊಂಡರು. ಆ ಕ್ಷಣದಲ್ಲಿ ಶಾಪವನ್ನು ಕೊಟ್ಟರು. ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ, ಅದರಲ್ಲೂ ದಂಪತಿಗಳಾಗಿ ಹುಟ್ಟಿ ಮಾನವರ ಜೀವನದ ಜಂಜಾಟವನ್ನು ಅನುಭವಿಸಿ ಎನ್ನುವುದಾಗಿ ಶಪಿಸಿಬಿಟ್ಟರು. ಅಂದ್ರೆ ಮಾನವರಾಗಿ ಹುಟ್ಟಿ ದಂಪತಿಗಳಾಗಿ ವಿರಹವನ್ನು ಹೌದೌದು ಎನ್ನುವುದಾಗಿ ಶಪಿಸಿಬಿಟ್ಟರು. ಹಾಗಿದ್ರೆ ನಮ್ಮ ತಪ್ಪಿಗೆ ಪರಿಮಾರ್ಜನೆ ಇಲ್ವೇ? ಹುಸಿ ಶಾಪವನ್ನು ಅವರೇ ನೀಡಿದವರಿದ್ದಾರೆ. ಯಾವ ರೀತಿಯಲ್ಲಿ? ಯಾವ ಕಾಲಕ್ಕೆ ಎಲ್ಲ ಕಷ್ಟವನ್ನು ಅನುಭವಿಸಿ ಕೊನೆಯ ಕಾಲಕ್ಕೆ ನೀವು ಮಲೆಯ ಶರಾವತಿಯಲ್ಲಿ ಮಿಂದೆದ್ದೀರಿ ಅಂತಾದ್ರೆ ಆ ಸಮಯಕ್ಕೆ ನಿಮ್ಮ ಶಾಪ ವಿಮೋಚನೆ ಎನ್ನುವುದು ಆಗ್ತದೆ. ವಿರಹ ವೇದನೆಯನ್ನು ಅನುಭವಿಸಂತ ನಾವು ಮತ್ತೆ ಒಂದಾಗಿ ಮಲೆಯ ಶರಾವತಿಯಲ್ಲಿ ಸ್ಥಾನವನ್ನು ಪೂರೈಸಿದಾಗ ಆ ಪುಣ್ಯ ಫಲದಿಂದಲಾಗಿ ನಾವು ಶಾಪ ವಿಮೋಚನೆಯನ್ನು ಪಡಿತೇವೆ. ನಮ್ಗೆ ಗೊತ್ತೇ ಇಲ್ಲ ಶರಾವತಿ ನೀರಿಗೆ ಎಷ್ಟು ಎಲ್ಲ ವಿಶೇಷತೆ ಉಂಟು. ಇನ್ನು ಮುಂದೆ ಈ ಕುರಿತಾಗಿ ಸ್ವಲ್ಪ ಪ್ರಚಾರ ಮಾಡಿಯೇ ಮೇಲೆ ಹೋಗ್ಬೇಕು. ಎಂತದೆಲ್ಲ ಗುಣ ಉಂಟು. ಇದ್ದವರೆಲ್ಲ ಶರಾವತಿ ಸ್ನಾನ ಮಾಡಿ ನೀವು ಸ್ನಾನ ಮಾಡಿ ಶಾಪ ವಿಮೋಚನೆ ಆದ್ಮೇಲೆ ಆ ಪ್ರಚಾರ ಮಾಡಿ. ನೀವು ಮಾಡಿದ್ರು ಸಾಕು, ತೊಂದ್ರೆ ಇಲ್ಲ. ಅಂದು ಆ ಘಟನೆಯಿಂದಾಗಿ ನೀವು ಭೂಲೋಕವನ್ನು ಸೇರಿದವರಿದ್ದೀರಿ. ಗುರುವರ್ಯ, ಆದ್ರೂ ಒಂದು ಏನು ಮೇಲಿರುವಂತಹ ನಾವು ಕೆಳಗಿಳಿಯುವಂತಹುದಾದ್ರೂ ಕೂಡ ಕರ್ಮ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಕರ್ಮ ಸಂಬಂಧವಾಗಿರುವಂತಹ ಕರ್ತವ್ಯಗಳನ್ನು ಮಾಡಿ ಮುಗಿಸಿಯೇ ಹೋಗಬೇಕು ತಾನೆ. ಪ್ರಾಯಪ್ರಬುದ್ಧರಾಗಿರುವಂತಹ ಮಗನಿದ್ದಾನೆ. ಈ ಸ್ಥಳವನ್ನು ನಾನು ಬಿಟ್ಟು ಹೋಗುವಾಗ ಹಸ್ತಿನಾವತಿ ಚಕ್ರವರ್ತಿ ಪೀಠವನ್ನು ಅವನಿಗೆ ಒಪ್ಪಿಸಿ ಪ್ರಾಯಪ್ರಬುದ್ಧನಾಗಿರುವಂತಹ ಅವನಿಗೆ ಒಂದು ಮದುವೆಯನ್ನು ಮಾಡಿಸಿ ಆಗಬೇಕಾದದ್ದು ಇದರ ಮಧ್ಯೆ ನನ್ನದೊಂದು ಮಾತು. ಆದಷ್ಟು ಬೇಗ ಅವನಿಗೆ ಒಂದು ಮದುವೆ ಮಾಡ್ಬೇಕು. ಅಲ್ಲ ಮಾಡಬೇಕು. ಹೆಣ್ಣು ಹುಡುಕೋದು ಕಷ್ಟ ಉಂಟು. ಇಷ್ಟು ವರ್ಷ ಇಲ್ಲ ಇನ್ನು ಹುಡುಕುವುದು ಬೇಡ, ವ್ಯವಸ್ಥೆ ಆಗಿದೆ. ನೀನೇ ಹುಡ್ಕೊಂಡ್ಯಾ? ಅಲ್ಲ, ಇನ್ನೊಂದು ಸಂದರ್ಭ ನಾನು ಅದೇ ಕಡಗದ ಪ್ರಕರಣ ಆದದ್ದು ಆ ಕೊರಚಲ್ಲಿವರೆಗಾಗಿ ಬಂದಲ್ಲ. ಸರಿ, ಒಂದು ಸರ್ಪವನ್ನು ಹಿಡಿದು ಪೀಡಿಸ್ತಾ ಇರುವಂತ ಸಂದರ್ಭ ಹೋಗಿ ಅದನ್ನ ತಪ್ಪಿಸಿದೆ. ಹಾಗೆ ಆ ಸರ್ಪ ಎನ್ನುವುದು ಮಾನವಾಗ್ರತೆಯನ್ನು ತಳೆದು ಬಂದದ್ದು ಹೌದು. ಹಾಗಿದ್ರೆ ಯಾರು ಅಂತ ಕೇಳಿದ್ರೆ ಧೃತರಾಷ್ಟ್ರನ ಮಗನಂತೆ ಕಿನ್ನರ ಎನ್ನುವನಂತೆ ನೇರವಾಗಿ ಅವನ ಲೋಕದವರೆಗಾಗಿ ಕರೆದುಕೊಂಡು ಹೋದ ನನ್ನ ಆದರ ಉಪಚಾರವನ್ನ ಮಾಡುವುದರೊಟ್ಟಿಗೆ ಅವನ ತಂಗಿ ಅಂದ್ರೆ ಆ ಧೃತರಾಷ್ಟ್ರನ ಮಗಳಾದಂತ ಲಲಿತೆಯನ್ನು ಕೊಟ್ಟು ಮದುವೆ ಮಾಡಬೇಕೆನ್ನುವ ತೀರ್ಮಾನಕ್ಕೆ ಬಂದ. ಈ ವಿಚಾರವನ್ನು ನಮ್ಮವರಲ್ಲಿ ಹೇಳಿ ಅವರ ಅನುಮತಿಯನ್ನ ಪಡೆದ ಬಳಿಕ ನಿನ್ನ ಮಗಳನ್ನು ವರಿಸ್ತೇನೆ ಅನ್ನುವ ಮಾತನ್ನ ಆಡಿದ್ದೇನೆ. ಲೋಕಲೋಕಾಂತರದ ಸಂಬಂಧ. ಹೌದಾ? ಇಂಥ ಮಕ್ಕಳಿದ್ರೆ ಅಪ್ಪ ಅಮ್ಮನಿಗೆ ತಲೆಬಿಸಿಯೇ ಇಲ್ಲ. ಸುಲಭವಾಗೋಯ್ತು. ಆಗ್ಲಿ ಮಗನೇ, ನಿನ್ನ ಆದರ್ಶವೇ ಭವಿಷ್ಯದಲ್ಲಿ ಎಲ್ಲರಿಗೂ ಬರಲಿ. ಒಳ್ಳೆಯದಾಯ್ತು. ಆಗ್ಲಿ ಅಂತ ಗುರುವರ್ಯ, ನೀವು ಹೇಳಿದ ಹಾಗೆ ನಮ್ಮ ಕರ್ತವ್ಯವನ್ನು ನಾವು ಪೂರೈಸಿ ನಮ್ಮ ಸ್ವಸ್ಥಾನವನ್ನು ಸೇರ್ತೇವೆ.